ಇಲ್ಲಿ ಅವಕಾಶ ಇರಬೇಕು. ಆಮೇಲೆ ಶೈಶವಾವಸ್ಥೆ, ಇನ್ಫ್ಯಾನ್ಸಿ 0 to 5 years ಅಂತ ಬರುತ್ತೆ. ಮಗು ಹುಟ್ಟಿನಿಂದ 5 ವರ್ಷದ ಅವಧಿಯನ್ನು ಶೈಶವಾವಸ್ಥೆ ಅಂತ ಕರಿತೀವಿ. ಇಲ್ಲಿ ಮಕ್ಕಳಿಗೆ ಚಟುವಟಿಕೆಗಳ ಮೂಲಕ ಕಲಿಸ್ಬೇಕು. ಮಕ್ಕಳಿಗೆ ಕಥೆ ಹೇಳೋದು ಹಾಗೂ ಆಟಗಳನ್ನು ಆಡಿಸೋದು, ಎಲ್ಲ ವಿಷಯಗಳನ್ನು ಸಂತೋಷ ಕೊಡೋದ್ರ ಮುಖಾಂತರ ಇಲ್ಲಿ ಆಟದ ಹಾದಿಯಲ್ಲಿ ಕಲಿಕೆಗೆ ಅವಕಾಶ ಮಾಡಿಕೊಡಬೇಕು ಅಂತ ತಿಳ್ಕೊಂಡು ಮೊದಲನೇ ಹಂತ ಹೇಳ್ತದೆ. ಎರಡನೇ ಹಂತ ಬಾಲ್ಯಾವಸ್ಥೆ ಅಂತ ಬರುತ್ತೆ. ಇದು 6 ರಿಂದ 12 ವರ್ಷಗಳು. ಇದು 6 ರಿಂದ 12 ವರ್ಷಗಳ ಅವಧಿ ಆಗಿರ್ತದೆ. ಇದು ಔಪಚಾರಿಕ ಹಂತ ಮತ್ತು ಶಾಲಾ ಅವಸ್ಥೆ ಹಂತ ಅಂತ ನಾವು ಇದಕ್ಕೆ ಕರಿತೀವಿ. ಈ ಹಂತದ ಮಕ್ಕಳಿಗೆ ಪಠ್ಯಕ್ರಮ ರಚನೆಯಲ್ಲಿ ಈ ಕೆಳಗಿನ ಅಂಶಗಳಿಗೆ ಗಮನ ಕೊಡಬೇಕಾಗ್ತದೆ. ಇಲ್ಲಿ ಓದು ಬರಹ ಲೆಕ್ಕಗಳಿಗೆ ಅವಕಾಶ ಕೊಡಬೇಕು, ಪರಿಸರ ಅಧ್ಯಯನಕ್ಕೆ ಅವಕಾಶ ಕೊಡಬೇಕು, ಭಾಷಾ ಜ್ಞಾನಕ್ಕೆ ಅವಕಾಶ ಕೊಡಬೇಕು, ನಾಡು ಹಾಗೂ ರಾಷ್ಟ್ರ ಪ್ರೇಮಿಕ ಅವಕಾಶ ಕೊಡಬೇಕು ಬಾಲ್ಯಾವಸ್ಥೆಯ ಅವಧಿಯೊಳಗೆ. ಇನ್ನು ಮೂರನೇದು ತಾರುಣ್ಯಾವಸ್ಥೆ ಅಂತ ಬರುತ್ತೆ, ಅಡೋಲ್ಸೆಂಟ್ ಸ್ಟೇಜ್ ಅಂತ ಹೇಳ್ತೀವಿ. ಇದು 13 ರಿಂದ 19 ವರ್ಷ. ಸಾಮಾನ್ಯವಾಗಿ 13 ರಿಂದ 19 ವರ್ಷದ ಕಾಲಾವಧಿಯನ್ನು ನಾವು ತಾರುಣ್ಯಾವಸ್ಥೆ ಅಂತ ಕರಿತೀವಿ. ಇದನ್ನು ಕಿಶೋರಾವಸ್ಥೆ ಅಂತಲೂ ನಾವು ಕರಿತೀವಿ. ಈ ಅವಸ್ಥೆಯಲ್ಲಿ ಇವರ ಅಭಿರುಚಿ, ಆಸಕ್ತಿ ಹಾಗೂ ವಯೋಮಾನ ಗಮನಿಸಿ ಪಠ್ಯಕ್ರಮವನ್ನು ರಚನೆ ಮಾಡಬೇಕಾಗಿರ್ತದ ಅಂತ ಅರ್ಥ ಇದೆ. ಇನ್ನಿಲ್ಲೇ ಮುಖ್ಯವಾಗಿ ಯಾವ್ಯಾವ ಅಂಶಗಳಿರ್ತಾವೆ ಅಂದ್ರೆ ನೈತಿಕ, ಧಾರ್ಮಿಕ ಹಾಗೂ ಲೈಂಗಿಕ ಶಿಕ್ಷಣ ವಿಷಯಗಳಿಗೆ ಇಲ್ಲಿ ಹೆಚ್ಚು ಅವಕಾಶ ಇರಬೇಕು. ಇನ್ನು ಎರಡನೇದ್ದು ಪಠ್ಯಕ್ರಮದಲ್ಲಿ ಮಾನಸಿಕ ಉದ್ದೇಶ ಹಾಗೂ ತಂತ್ರಗಳ ಕುರಿತು ಅವಕಾಶ ಮಾಡಿಕೊಡಬೇಕು. ಇನ್ನು ಮೂರನೇದು ಶಾರೀರಿಕ ಬೆಳವಣಿಗೆಯ ಬಗ್ಗೆ ವೈಜ್ಞಾನಿಕ ತಿಳುವಳಿಕೆ ಇಲ್ಲಿ ಮಾಡಿಕೊಡಬೇಕಾಗ್ತದೆ. ಆಮೇಲೆ ನಾಲ್ಕನೇದು ಕೊನೆಯದಾಗಿ ಯುವಕರಲ್ಲಿ ಸ್ವಾವಲಂಬನೆ, ಬಲವಾದ ಇಚ್ಛೆ ಇರುವುದು, ವೃತ್ತಿ ಶಿಕ್ಷಣಕ್ಕೆ ಇಲ್ಲಿ ಅವಕಾಶ ಕೊಡಬೇಕಾಗ್ತದೆ. ಇನ್ನು ಪ್ರೌಢಾವಸ್ಥೆ ಅಂತ ಬರುತ್ತೆ, ಅಡಲ್ಟ್ ಸ್ಟೇಜ್ ಅಂತ ಹೇಳ್ತೀವಿ. ಇದು 20 ರಿಂದ 20 ನಂತರ 20+ ಅಂತ ಹೇಳ್ತೀವಿ. 20 ವರ್ಷದ ಹಾಗೂ ನಂತರದ ಅವಧಿಯನ್ನು ಪ್ರೌಢಾವಸ್ಥೆ ಅಂಥೇಳಿ ನಾವು ಕರಿತೀವಿ. ಆಮೇಲೆ ಇದೊಂದು ನೆಮ್ಮದಿಯ ಕಾಲ ಅಂತ ಹೇಳ್ತೀವಿ. ಈ ಅವಸ್ಥೆಯಲ್ಲಿ ಮಾನಸಿಕ ಹಾಗೂ ದೈಹಿಕ ಪಕ್ವತೆಯನ್ನು ಕಾಣಬಹುದಾಗಿದೆ. ಕಾರಣ ಈ ಅವಸ್ಥೆಗೆ ಪೂರಕವಾದ ಪಠ್ಯಕ್ರಮವನ್ನು ಕೂಡ ನಾವು ರಚಿಸಬೇಕಾಗ್ತದೆ. ಇಲ್ಲಿ ಮುಖ್ಯವಾದ ಅಂಶಗಳು ಏನು ಅಂತಂದ್ರೆ ಪಠ್ಯಕ್ರಮದಲ್ಲಿ ವಿಮರ್ಶೆ, ತರ್ಕ, ವಿವೇಚನ, ಕಾರ್ಯಯುತ ವಿಷಯಗಳಿಗೆ ಹೆಚ್ಚಿನ ಅವಕಾಶಗಳು ಕಲ್ಪಿಸಿಕೊಡಬೇಕು. ವೈಚಾರಿಕತೆಯನ್ನು ಬೆಳೆಸಲು ಪಠ್ಯಕ್ರಮದಲ್ಲಿ ಅವಕಾಶ ಕಲ್ಪಿಸಿಕೊಡಬೇಕು. ಆನುವಂಶೀಯತೆ ಮತ್ತು ಪರಿಸರದ ಪೂರ್ಣ ತಿಳುವಳಿಕೆ ಇಲ್ಲಿ ಮಾಡಿಕೊಡಬೇಕು. ಆಮೇಲೆ ಕುಟುಂಬದ ಜವಾಬ್ದಾರಿ ನಿರ್ವಹಿಸುವ ವಿಷಯಗಳಿಗೆ ಇಲ್ಲಿ ಹೆಚ್ಚಿನ ಮಹತ್ವವನ್ನು ನೀಡಬೇಕು. ಆಮೇಲೆ ಸಂದರ್ಭ ಹಾಗೂ ಸನ್ನಿವೇಶಕ್ಕೆ ತಕ್ಕಂತೆ ವರ್ತಿಸುವ ಹಾಗೂ ನಡೆದುಕೊಳ್ಳುವ ಅಂಶಗಳು ಪಠ್ಯಕ್ರಮದಲ್ಲಿ ಇರಬೇಕು ಅಂತ ಅರ್ಥ. ನಾಲ್ಕನೇದು ಇನ್ನು ಪಠ್ಯಕ್ರಮ ರಚನೆಗೆ ಸಾಮಾಜಿಕ ತಳಹದಿ ಅಂತ ಬರುತ್ತೆ. ಸಾಮಾಜಿಕ ತಳಹದಿ, ಸೋಷಿಯಾಲಜಿಕಲ್ ಬೇಸಿಸ್ ಆಫ್ ಕರಿಕ್ಯುಲಮ್. ಸಮಾಜವು ಶಾಲೆ ಮೇಲೆ ತನ್ನದೇ ಆದ ಪ್ರಭಾವವನ್ನು ಬೀರಿರ್ತದೆ. ಪಠ್ಯಕ್ರಮ ಯೋಜಿಸುವವರಿಗೆ ಮತ್ತು ತಜ್ಞರಿಂದ ಸಮಾಜದ ಜ್ಞಾನ ಇರಬೇಕಾಗಿದ್ದು ಅತಿ ಅವಶ್ಯಕ ಅಂತ ಅರ್ಥ. ಇಲ್ಲಿ ನಾವು ಎಂಥ ಶಿಕ್ಷಣ ಪಡೆಯುತ್ತಿದ್ದೇವೆ ಎಂಬುದು ನಮ್ಮ ಸಮಾಜದ ಗುಣಮಟ್ಟವನ್ನು ನಿರ್ಧರಿಸುತ್ತದೆ. ಸಮಾಜದ ಪ್ರಮುಖ ಅಂಶಗಳೆಂದರೆ ಶಿಕ್ಷಣದ ಮೂಲಕ ಸಂಸ್ಕೃತಿಯನ್ನು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ವರ್ಗಾಯಿಸುವುದು ಅಂತ ಅರ್ಥ. ಸಮಾಜದ ಮೌಲ್ಯಗಳು, ನಂಬಿಕೆಗಳು ಮತ್ತು ಕಟ್ಟುಪಾಡುಗಳನ್ನು ಕೇವಲ ಕಲಿಕೆ ಬೋಧನೆಗೆ ಸೀಮಿತಗೊಳಿಸದೆ ಅವುಗಳನ್ನು ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಇನ್ನು ಅಲೆನ್ ಓರೆಸ್ಟನ್ ಅವರ ಪ್ರಕಾರ ಪಠ್ಯಕ್ರಮ ರಚನಾಕಾರರು ಮತ್ತು ತಜ್ಞರು ತಿಳಿಯಬೇಕಾದ 10 ಜ್ಞಾನ ಕ್ಷೇತ್ರಗಳು ಯಾವುವು ಅಂತಂದ್ರೆ, ಒಂದನೇದು ಮೂಲ ಕ್ರಿಯೆಗಳ ವಿಷಯಗಳ ಜ್ಞಾನ ತಿಳಿಸುವಂತಿರಬೇಕು. ಇದು ಓದುವುದು, ಬರೆಯುವುದು, ಅಂಕಗಣಿತ, ಸಂಪರ್ಕ, ಸಂವಹನ ಮತ್ತು ಗಣಕಯಂತ್ರದ ಜ್ಞಾನವನ್ನು ಇದು ಒಳಗೊಂಡಿರ್ತದೆ. ಎರಡನೇದು ಜ್ಞಾನವು ವಿಷಯವನ್ನು ಹೇಗೆ ಕಲಿಯಬೇಕು ಎಂಬುದನ್ನು ತಿಳಿಸಿಕೊಡಬೇಕು. ಹೊಸ ವಿಷಯ, ಕೌಶಲ್ಯ, ಸಾಧನಗಳು ಮತ್ತು ವಿವಿಧ ಕ್ರಿಯೆಗಳನ್ನು ತಿಳಿಯುವುದು ಹೇಗೆಂದು ತಿಳಿಸಿಕೊಡಬೇಕು. ಇನ್ನು ಮೂರನೇದು ವಾಸ್ತವಿಕ ಜಗತ್ತಿಗೆ ಪಡೆದ ಜ್ಞಾನವನ್ನು ಅನ್ವಯಿಸುವಂತಿರಬೇಕು. ವಾಸ್ತವಿಕ ಜಗತ್ತಿಗೆ ಪಡೆದಂಥ ಜ್ಞಾನವನ್ನು ಅನ್ವಯಿಸಿಕೊಳ್ಳುವಂತೆ ಇರಬೇಕು. ಒಂದು ವಿಷಯದಲ್ಲಿ ಪಡೆದ ಜ್ಞಾನವನ್ನು ನಿಜ ಜೀವನದಲ್ಲಿ ಅನ್ವಯಿಸಿಕೊಳ್ಳದಿದ್ದರೆ ಅದು ಕೆಲವೇ ದಿನಗಳಲ್ಲಿ ನಾವು ಮರೆತು ಬಿಡ್ತೀವಿ. ಅದರಿಂದ ಶಾಲೆಗಳು ಪ್ರಾಯೋಗಿಕ ಜ್ಞಾನಕ್ಕೆ ಹೆಚ್ಚಿನ ಮಹತ್ವ ನೀಡಬೇಕಾಗ್ತದೆ. ನಾಲ್ಕನೇದು
ಕಲಿಯುವವನ ಸ್ವಕಾಳಜಿ ಕೌಶಲ್ಯಗಳು, ಅರಿವು ಮತ್ತು ವೈಯಕ್ತಿಕ ಸಮಗ್ರತೆಯನ್ನು ಪಡೆಯುವಂತೆ ಜ್ಞಾನ ಇರಬೇಕು. ಜ್ಞಾನಾತ್ಮಕ ಕಲಿಕೆ ಸಂಗತಿಗಳು ಮತ್ತು ಚಿತ್ರಗಳು ಮುಂತಾದವುಗಳಿಗೆ ಹೆಚ್ಚಿನ ಮಹತ್ವ ಕೊಟ್ಟು ವಿದ್ಯಾರ್ಥಿಗಳ ನೈತಿಕ, ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ವಿಷಯಗಳನ್ನು ಮರೆಯುವುದರಿಂದ ಇದು ಸಮಗ್ರ ಕಲಿಕೆಯಾಗಲು ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಪ್ರತಿಯೊಂದು ವಿಷಯಕ್ಕೆ ಸಮಾನ ಅವಕಾಶ ಕೊಡಬೇಕಾಗ್ತದೆ. ಇನ್ನು 5ನೇದು, ಜ್ಞಾನವನ್ನು ಪಡೆದುಕೊಳ್ಳಲು ವಿವಿಧ ವಿಧಾನಗಳಿರಬೇಕು. ಓದಲು ವಿಷಯವನ್ನು ತಿಳಿದುಕೊಳ್ಳಲು ವಿವಿಧ ದಾರಿಗಳಿರಬೇಕು. ಒಬ್ಬರಿಗೆ ಸರಿ ಹೊಂದುವ ಒಂದು ವಿಧಾನ ಇನ್ನೊಬ್ಬರಿಗೆ ಸರಿ ಹೊಂದದೇ ಇರಬಹುದು. ಆದ್ದರಿಂದ ವಿಷಯವನ್ನು ಕಲಿಯುವ ವಿಧಾನಗಳಲ್ಲಿ ಆಯ್ಕೆಗೆ ಅವಕಾಶ ಕಲ್ಪಿಸಿಕೊಡಬೇಕು. ಇನ್ನು 6ನೇದು, ಜ್ಞಾನವು ವಿದ್ಯಾರ್ಥಿಯನ್ನು ತಂತ್ರಜ್ಞಾನ ಜಗತ್ತಿಗೆ ಪರಿಚಯಿಸಬೇಕು. ಆಧುನಿಕ ಸಮಾಜದಲ್ಲಿ ಇಲ್ಲಿ ವ್ಯಕ್ತಿಯ ಕಂಪ್ಯೂಟರ್, ರಾಬೋಟ್ಸ್, ಲೇಸರ್ ಮುಂತಾದವುಗಳ ಜ್ಞಾನ ಹೊಂದಿರಬೇಕಾಗ್ತದೆ. ನಿಜವಾದ ಶಿಕ್ಷಣ ಪಡೆದ ಕ್ರಿಯಾಶೀಲ ವಿದ್ಯಾರ್ಥಿಯು ಈ ಎಲ್ಲ ವಿಷಯಗಳನ್ನು ಒಳಗೊಂಡಿರಬೇಕು. ಇನ್ನು 7ನೇದು, ವ್ಯಕ್ತಿಗೆ ಅಧಿಕಾರದ ಬಗ್ಗೆ ಜ್ಞಾನವನ್ನು ನೀಡಬೇಕು. ಆಧುನಿಕ ಪ್ರಪಂಚದ ಒಂದು ವಿಶೇಷವೇನೆಂದರೆ ಪ್ರತಿಯೊಂದು ವಿಭಾಗದಲ್ಲಿ ವಿವಿಧ ರೀತಿಯಲ್ಲಿ ಅಧಿಕಾರ ಹಂಚಲ್ಪಟ್ಟಿರುತ್ತದೆ. ಅದನ್ನು ವ್ಯಕ್ತಿಯು ತಿಳಿದುಕೊಂಡಿರಬೇಕು. ಇನ್ನು ಪಡೆದಂಥ ಹೊಸ ಜ್ಞಾನವು ಹಳೆಯ ಮಾಹಿತಿಯನ್ನು, ಅನುಪಯುಕ್ತ ಮಾಹಿತಿಯನ್ನು ಮರೆಯಲು ಸಹಾಯ ಮಾಡುವಂತಿರಬೇಕು. ವ್ಯಕ್ತಿಯು ಹಳೆಯ ಅಥವಾ ಅನುಪಯುಕ್ತ ಮಾಹಿತಿಯನ್ನು ಮರೆತು ಹೊಸ ಜ್ಞಾನವನ್ನು ಪಡೆಯಲು ಮತ್ತು ಜ್ಞಾನವನ್ನು ವಿವಿಧ ಕ್ಷೇತ್ರಗಳಲ್ಲಿ ಬೆಳೆಸಿಕೊಳ್ಳಲು ಅದು ಸಹಾಯ ಮಾಡುವಂತೆ ಇರಬೇಕು ಅಂತ ಹೇಳ್ತೀವಿ. ಇನ್ನು 9ನೇದು, ಜ್ಞಾನ ನಡೆಯುವ ಪ್ರಕ್ರಿಯೆ ನಿರಂತರವಾಗಿರಬೇಕು. ವಿವಿಧ ಸಾಧನಗಳು, ಪುಸ್ತಕಗಳು, ವೃತ್ತಪತ್ರಿಕೆಗಳು, ದೂರದರ್ಶನ, ವಿಡಿಯೋ, ಕಂಪ್ಯೂಟರ್ ಮುಂತಾದವುಗಳಿಂದ ನಿರಂತರ ವಿಷಯ ಸಂಗ್ರಹಿಸುತ್ತಿರಬೇಕು. ಇನ್ನು ಕೊನೆಯದಾಗಿ 10ನೇದು, ಪಡೆದಂಥ ಜ್ಞಾನ ಮೌಲ್ಯಾಧಾರಿತ ಆಗಿರಬೇಕು. ನಾವು ಕಲಿಯುವಂತಹ ಅಥವಾ ಕಲಿತಂತಹ ವಿಷಯವು ನಮ್ಮಲ್ಲಿ ಮೌಲ್ಯಗಳನ್ನು ಬೆಳೆಸುವಂತೆ ಇರಬೇಕು ಅಂತ ಹೇಳ್ತಾರೆ. ಇದು 3.1 ಇಲ್ಲಿಗೆ ಮುಗಿತದೆ. ಇನ್ನು 3.2 ಇದೇ ಅಧ್ಯಾಯಗಳು. 3ನೇ ಅಧ್ಯಾಯ 3.2 ಪಠ್ಯಕ್ರಮ ರಚನಾ ಹಂತಗಳು ಅಂತ ಬರುತ್ತೆ. ಸ್ಟೇಜಸ್ ಆಫ್ ಕರಿಕ್ಯುಲಮ್ ಕನ್ಸ್ಟ್ರಕ್ಷನ್. ಪಠ್ಯಕ್ರಮ ರಚನಾ ಪ್ರಕ್ರಿಯೆಗೆ ಒಂದು ವ್ಯವಸ್ಥಿತ ಪ್ರಕ್ರಿಯೆ ಅಂತ ಹೇಳ್ತೀವಿ. ಇಲ್ಲಿ ಉದ್ದೇಶಗಳು, ಕಲಿಕಾ ಅನುಭವಗಳು ಮತ್ತು ಮೌಲ್ಯಮಾಪನ ಹಾಗೂ ಪಠ್ಯಕ್ರಮದ ಚಟುವಟಿಕೆಗಳ ಬಗ್ಗೆ ಯೋಜಿಸಿ ಉತ್ತಮ ಪಠ್ಯಕ್ರಮ ರಚನೆಗಾಗಿ ಈ ಕೆಳಗಿನ ಹಂತಗಳು ಅತಿ ಅವಶ್ಯಕವಾಗಿರ್ತವೆ. ಅವುಗಳನ್ನು ನಾವು ನೋಡಬೇಕಾಗ್ತದೆ. ಪಠ್ಯಕ್ರಮ ಯೋಜನೆ ಮೊದಲ ಪ್ಲ್ಯಾನಿಂಗ್ ಆಫ್ ಕರಿಕ್ಯುಲಮ್ ಅಂತ ಹೇಳ್ತೀವಿ. ಪಠ್ಯಕ್ರಮ ಯೋಜನೆ ಮಾಡೋದು, ವಿಷಯ ವಸ್ತು, ಬೋಧನಾ ವಿಧಾನಗಳ ಆಯ್ಕೆ ಮತ್ತು ಸಂಘಟನೆ, ಸೆಲೆಕ್ಷನ್ ಆಫ್ ಕಂಟೆಂಟ್, ಟೀಚಿಂಗ್ ಮೆಥಡ್ಸ್ ಆ್ಯಂಡ್ ಆರ್ಗನೈಸೇಷನ್. ಆಮೇಲೆ 3ನೇದು ಪಠ್ಯಕ್ರಮದ ವಿನ್ಯಾಸ, ಡಿಸೈನಿಂಗ್ ಆಫ್ ಕರಿಕ್ಯುಲಮ್ ಡಿಸೈನ್. 4ನೇದು ಪಠ್ಯಕ್ರಮ ಕಾರ್ಯಾಚರಣೆ, ಇಂಪ್ಲಿಮೆಂಟೇಷನ್ ಆಫ್ ಕರಿಕ್ಯುಲಮ್. ಆಮೇಲೆ 5ನೇದು ಪಠ್ಯಕ್ರಮದ ಮೌಲ್ಯಮಾಪನ, ಇವ್ಯಾಲ್ಯೂಯೇಷನ್ ಆಫ್ ಕರಿಕ್ಯುಲಮ್ ಅಂತ ಹೇಳ್ತೀವಿ. ಇನ್ನು ಒಂದೊಂದು ನೋಡೋಣ. ಪಠ್ಯಕ್ರಮದ ಯೋಜನೆ ಅಂತ ಕರಿತೀವಿ. ಮೊದಲನೇದು ಪಠ್ಯಕ್ರಮ ಯೋಜನೆಯು ಇಲ್ಲಿ ಪಠ್ಯಕ್ರಮ ರಚನೆಯ ಮೊದಲ ಹಂತ ಅಂತ ಹೇಳ್ತೀವಿ. ಇಲ್ಲಿ ಶಿಕ್ಷಣ ತಜ್ಞರು, ಸರ್ಕಾರ ಪ್ರತಿನಿಧಿಗಳು, ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ಅಧಿಕೃತ ಮಂಡಳಿಗಳು, ಪರಿಷತ್ತುಗಳು ಹಾಗೂ ಸಂಸ್ಥೆಯ ಸದಸ್ಯರು, ಪ್ರತಿಭಾವಂತರು, ಶಿಕ್ಷಕರು, ಆಯ್ದ ವಿದ್ಯಾರ್ಥಿಗಳು ಮತ್ತು ಪಾಲಕರು, ಹೀಗೆ ವಿವಿಧ ಪಠ್ಯಕ್ರಮ ಕಾರ್ಯಕರ್ತರು ಮತ್ತು ಯೋಜಕರು ಒಂದು ಸಮಿತಿಯನ್ನು ರಚಿಸಬೇಕಾಗಿರ್ತದೆ. ಆಮೇಲೆ ಪಠ್ಯಕ್ರಮ ಯೋಜನೆಯಲ್ಲಿ ಈ ಕೆಳಗಿನ ಅಂಶಗಳನ್ನು ಗಮನಿಸುವುದು ಅತಿ ಅವಶ್ಯಕ ಅಂತ ಹೇಳ್ತೀವಿ. ಅಂದರೆ ಯಾವ್ಯಾವ ಅಂಶಗಳವು ನೋಡೋಣ. ಪ್ರಸ್ತುತ ವಿದ್ಯಾರ್ಥಿ, ಪಾಲಕರು ಮತ್ತು ಸಮಾಜದ ಅವಶ್ಯಕತೆಗಳು, ಉದ್ದೇಶಗಳು ಮತ್ತು ನಿರ್ಧಾರಕಗಳು ಹಾಗೂ ಪ್ರಸ್ತುತ ಸನ್ನಿವೇಶದ ವಿಶ್ಲೇಷಣೆ ಮೊದಲನೇ ಅಂಶ. 2ನೇದು ಕಲಿಕಾ ಸೂತ್ರಗಳು ಮತ್ತು ನಿಯಮಗಳು ಅಂತ ಹೇಳ್ತೀವಿ. 3ನೇದು ಕಾಲಾನುಕ್ರಮದ ನಿಯಮಗಳು ಅಂತ ಬರ್ತಾವೆ. ಆಮೇಲೆ ತತ್ವಶಾಸ್ತ್ರೀಯ ಅಂಶಗಳು ಅಂತ ಬರ್ತಾವೆ. ನೆಕ್ಸ್ಟು ಮನೋವೈಜ್ಞಾನಿಕ ಅಂಶಗಳು ಅಂತ ಬರ್ತಾವೆ. ಆಮೇಲೆ ನೆಕ್ಸ್ಟ್ ಬರುವಂಥದ್ದು ಸಾಮಾಜಿಕ ತಳಹದಿಯ ಅಂಶಗಳು ಅಂತ ಬರ್ತಾವೆ. ವೈಜ್ಞಾನಿಕ ತಳಹದಿಯ ಅಂಶಗಳು ಬರ್ತಾವೆ. ಐತಿಹಾಸಿಕ ತಳಹದಿಯ ಅಂಶಗಳು. ಈ ಮೇಲಿನ ಅಂಶಗಳ ಆಧಾರಿತವಾಗಿ ಪಠ್ಯಕ್ರಮದಲ್ಲಿ ಆದ ಬದಲಾವಣೆಗಳನ್ನು ಮತ್ತು ಇತರೆ ಅಂಶಗಳನ್ನು ಅನುಸಾರವಾಗಿ ಪಠ್ಯಕ್ರಮ ಯೋಜನೆಯನ್ನು ಸಿದ್ಧಪಡಿಸುವುದು. ಇನ್ನು 2ನೇದು ವಿಷಯ ವಸ್ತು ಮತ್ತು ಬೋಧನಾ ವಿಧಾನಗಳ ಆಯ್ಕೆ ಮತ್ತು ಸಂಘಟನೆ ಅಂತ ಬರುತ್ತೆ. ಇಲ್ಲಿ ವಿಷಯ ವಸ್ತುವು ಪಠ್ಯಕ್ರಮದ ಮುಖ್ಯ ತಿರುಳಾಗಿದೆ.
ಅದರಲ್ಲಿ ಏನನ್ನು ಕಲಿಯಬೇಕೆಂದು ಸೂಚಿಸಲಾಗಿರ್ತದ. ತತ್ವ, ಪರಿಕಲ್ಪನೆ, ಸಂಗತಿಗಳು, ಸಿದ್ಧಾಂತಗಳು, ಸಾಮಾನ್ಯೀಕರಣ ಇವುಗಳಿಂದ ವಿಷಯ ವಸ್ತು ಕೂಡಿರ್ತದೆ. ಇದಲ್ಲದೆ ವಿದ್ಯಾರ್ಥಿಗಳು ಯಾವ ವಿಧಾನದಿಂದ ಕಲಿಯಬೇಕು, ಹೀಗೆ ಕಲಿದಂಥ ಜ್ಞಾನವನ್ನು ಹೇಗೆ ಅನ್ವಯಿಸಿಕೊಳ್ಳಬೇಕು ಎಂಬುದನ್ನು ಇದು ತಿಳಿಸಿಕೊಡ್ತದೆ. ಇನ್ನು ವಿಷಯ ವಸ್ತು, ಆಮೇಲೆ ಆಯ್ಕೆಯ ಮಾನಕಗಳು ಅಂತ ಬರ್ತವೆ. ಕ್ರೈಟೇರಿಯಾ ಫಾರ್ ಸೆಲೆಕ್ಷನ್ ಆಫ್ ಕಂಟೆಕ್ಸ್ಟ್. ಮಾನಕಗಳನ್ನು ಆ ರಾಷ್ಟ್ರದ ಸಾಮಾಜಿಕ, ರಾಜಕೀಯ ಮತ್ತು ಶೈಕ್ಷಣಿಕ ತತ್ವಶಾಸ್ತ್ರದ ಆಧಾರದ ಮೇಲೆ ಇಲ್ಲಿ ನಿರ್ಧಾರ ಮಾಡ್ತಾರೆ. ಒಂದನೇದು ವಿದ್ಯಾರ್ಥಿಗಳಿಗೆ ಅವಶ್ಯಕತೆ ಇರಬೇಕು. ವಿದ್ಯಾರ್ಥಿಗಳಿಗೆ ಬೇಕಾಗಿರುವಷ್ಟನ್ನು ಅವನು ಆರ್ಥಿಕ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಇಲ್ಲಿ ನೀಡಬೇಕಾಗ್ತದೆ. ಎರಡನೇದು ಮಹತ್ವತೆಯನ್ನು ಹೊಂದಿರಬೇಕು. ಪಠ್ಯಕ್ರಮದ ಗುರಿಗಳಿಗೆ ಅನುಗುಣವಾಗಿ, ಅಂದರೆ ಕಲಿಯುತ್ತಿರುವ ತತ್ವ ಅಂತ ಅಂದರೆ ಕಲಿಕೆಯಲ್ಲಿಯ ತತ್ವಗಳು, ಪರಿಕಲ್ಪನೆ, ಸಿದ್ಧಾಂತಗಳು ಎಷ್ಟರ ಮಟ್ಟಿಗೆ ಮಹತ್ವ ಹೊಂದಿವೆ ಎಂಬುದನ್ನು ತಿಳಿಯಬೇಕು. ವಿಷಯ ವಸ್ತು ನಿರ್ದಿಷ್ಟವಾಗಿರುವಂತಹ ಕಲಿಕಾ ಸಾಮರ್ಥ್ಯಗಳು, ಪ್ರಕ್ರಿಯೆಗಳು ಮತ್ತು ಮನೋಭಾವನೆಯನ್ನು ಇಲ್ಲಿ ಬೆಳೆಸಬೇಕು. ಇನ್ನು ಮೂರನೇದು ಸಮಂಜಸತೆ ಹೊಂದಿರಬೇಕು. ಜ್ಞಾನದಲ್ಲಿ ದಿನನಿತ್ಯ ಹಲವಾರು ಬದಲಾವಣೆಗಳಾಗ್ತಿರ್ತಾವೆ. ಆದ್ದರಿಂದ ವಿಷಯ ವಸ್ತುವನ್ನು ಆಗಾಗ ಪುನರಾವಲೋಕಿಸಿ ಬದಲಾವಣೆಯ ಅವಶ್ಯಕತೆ ಇದ್ದರೆ ಕೈಗೊಳ್ಳಬೇಕು. ಇನ್ನು ಆಸಕ್ತಿ, ವಿದ್ಯಾರ್ಥಿಗಳ ಆಸಕ್ತಿ ಬೌದ್ಧಿಕ ಸಾಮರ್ಥ್ಯಗಳಿಗೆ ಅನುಗುಣವಾಗಿರಬೇಕು. ಇದಲ್ಲದೆ ಅವರ ವಯಸ್ಸು, ಆಮೇಲೆ ಪೂರ್ವಜ್ಞಾನ, ಅನುಭವಗಳ ಬಗ್ಗೆ ತಿಳಿದಿರಬೇಕು. ಇನ್ನು ಐದನೇದು ಉಪಯುಕ್ತತೆ ಹೊಂದಿರಬೇಕು. ಕಲಿತಂಥ ವಿಷಯವು ವಿದ್ಯಾರ್ಥಿಗಳ ವೃತ್ತಿ ಜೀವನ ಮತ್ತು ಭವಿಷ್ಯತ್ತಿನಲ್ಲಿ ಎಷ್ಟರ ಮಟ್ಟಿಗೆ ಉಪಯುಕ್ತತೆ ಹೊಂದಿದೆ ಎಂಬುದನ್ನು ತಿಳಿಯಬೇಕು. ಇನ್ನು ಓದುವ ಸಾಮರ್ಥ್ಯ, ಆಯ್ಕೆ ಮಾಡಿದ ವಿಷಯ ವಸ್ತುವನ್ನು ಕ್ರಮಬದ್ಧವಾಗಿ ಜೋಡಿಸಬೇಕು. ವಿಷಯ ವಸ್ತು ವಿದ್ಯಾರ್ಥಿಗಳ ಹಿಂದಿನ ಅನುಭವಗಳು, ಅವರ ಬೌದ್ಧಿಕ ಸಾಮರ್ಥ್ಯವನ್ನು ಮೀರಬಾರ್ದು. ಇನ್ನು ಏಳನೇದ್ದು ಕೊನೆಯದು, ಆಮೇಲೆ ಸಂಭವನೀಯ ಅಂತ ಹೇಳ್ತೀವಿ. ವಿಷಯ ವಸ್ತುವಿನ ಆಯ್ಕೆಯ ಮೇಲೆ ಸಂಪನ್ಮೂಲಗಳು, ಸಾಮಾಜಿಕ, ರಾಜಕೀಯ ವಾತಾವರಣ ಮುಂತಾದ ಪ್ರಭಾವ ಬೀರುವ ಸಂಭವನೀಯನ ಅಂಶಗಳನ್ನು ಆಧಾರವಾಗಿ ಇಟ್ಕೊಂಡಿರಬೇಕು. ಇನ್ನು ವಿಷಯ ವಸ್ತುವಿನ ಸಂಘಟನೆ ಅಂತ ಹೇಳ್ತೀವಿ. ವಿಷಯ ವಸ್ತುವನ್ನು ಆಯ್ಕೆ ಮಾಡಿದ ನಂತರ ಅದನ್ನು ಸರಿಯಾಗಿ ಸಂಘಟಿಸಬೇಕು. ಸಂಘಟನೆಯು ಕಷ್ಟಕರವಾದ ಮತ್ತು ಸಂಕೀರ್ಣವಾದ ಕಾರ್ಯ ಅಂತ ಹೇಳ್ತೀವಿ. ಸಂಘಟನೆಯ ಸಂದರ್ಭದಲ್ಲಿ 3 ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಟುಕೋಬೇಕು. ಕ್ರಮಬದ್ಧತೆ, ಎರಡನೇದು ನಿರಂತರತೆ, ಮೂರನೇದು ಸಮನ್ವಯತೆ. ಕ್ರಮಬದ್ಧತೆ ಒಂದನೇದು, ಎರಡನೇದು ನಿರಂತರತೆ, ಮೂರನೇದು ಸಮನ್ವಯತೆ. ಹಾಗಾದರೆ ಒಂದನೇದು ಕ್ರಮಬದ್ಧತೆ ಅಂದರೆ ಏನು? ಕ್ರಮಬದ್ಧತೆ ಅಂದರೆ ವಿಷಯ ವಸ್ತುವನ್ನು ಕ್ರಮಬದ್ಧವಾಗಿ ಜೋಡಿಸುವುದು ಎಂದರ್ಥ. ಕೆಲವು ಸಾಮಾನ್ಯ ವಿಧಾನಗಳೆಂದರೆ ಸರಳತೆಯಿಂದ ಸಂಕೀರ್ಣತೆಯ ಕಡೆಗೆ, ಮೂರ್ತತೆಯಿಂದ ಅಮೂರ್ತತೆಯ ಕಡೆಗೆ ಇತ್ಯಾದಿ. ಉದಾಹರಣೆ, ಶಿಕ್ಷಣ ವ್ಯವಸ್ಥೆಯ ಇತಿಹಾಸವನ್ನು ಪ್ರಾಚೀನ, ಮಧ್ಯಯುಗ ಮತ್ತು ಆಧುನಿಕ ಕಾಲ ಎಂದು ವಿಂಗಡಿಸಬಹುದು. ಇನ್ನು ಎರಡನೇದು ನಿರಂತರತೆ ಅಂತ ಹೇಳ್ತೀವಿ. ವಿದ್ಯಾರ್ಥಿಗಳಿಗೆ ಕಲಿಕಾ ಅನುಭವಗಳನ್ನು ಹಂತ ಹಂತವಾಗಿ ಕೊಡಬೇಕು. ಇದರಿಂದ ಕಲಿಕೆ ಗಟ್ಟಿಯಾಗ್ತದೆ, ಮನದಟ್ಟಾಗ್ತದೆ ಮತ್ತು ವಿಷಯಗಳು ಮರೆತು ಹೋಗುವುದಿಲ್ಲ. ಉದಾಹರಣೆಗೆ, ಮೊದಲು ವಿದ್ಯಾರ್ಥಿಯ ಕುಟುಂಬದ ವ್ಯಕ್ತಿಗಳ ನಡುವಿನ ಪರಸ್ಪರ ಸಂಬಂಧ, ಅವಲಂಬನೆಯನ್ನು ತಿಳಿದುಕೊಂಡರೆ ನಂತರದ ದಿನಗಳಲ್ಲಿ ರಾಷ್ಟ್ರಗಳ ನಿಯಮಗಳ ಅವಲಂಬನೆಯನ್ನು ತಿಳಿಯಬಹುದು. ಇನ್ನು ಮೂರನೇದು ಸಮನ್ವಯತೆ ಅಂತ ಬರುತ್ತೆ. ಒಂದು ವಿಷಯವನ್ನು ಇನ್ನೊಂದು ವಿಷಯದೊಂದಿಗೆ ಸಂಬಂಧೀಕರಿಸಿ ಹೇಳುವುದರಿಂದ ಕಲಿಕೆ ಹೆಚ್ಚು ಪರಿಣಾಮಕಾರಿ ಆಗ್ತದ ಅಂತ ಅರ್ಥ. ಇಲ್ಲಿ ಉದಾಹರಣೆಗಾಗಿ ನೋಡಿದ್ರೆ ಗಣಿತ ಮತ್ತು ವಿಜ್ಞಾನ ನಾವು ಇಲ್ಲಿ ಸಮನ್ವಯತೆ ಮಾಡಿ ಕಲಿಸ್ಬೋದು. ಇತಿಹಾಸ ಮತ್ತು ಭೂಗೋಳ ಈ ವಿಷಯಗಳನ್ನು ನಾವು ಸಮನ್ವಯತೆ ಮಾಡಿ ಮಕ್ಕಳಿಗೆ ಕಲಿಸಬಹುದು ಅಂತ ಅರ್ಥ ಇಲ್ಲಿ. ಅದರಿಂದ ಮನೋವಿಜ್ಞಾನದ ತಳಹದಿಯ ಮೇಲೆ ಪಠ್ಯ ವಿಷಯವನ್ನು ಆಯ್ದುಕೊಳ್ಳುವುದು ಮತ್ತು ಮೂರ್ತ ರೀತಿಯಿಂದ ಅಮೂರ್ತ ರೀತಿಯ ಕಡೆಗೆ ಅದನ್ನು ಸಂಘಟಿಸುವುದು ಅತಿ ಮುಖ್ಯವಾಗಿದೆ ಅಂತ ಹೇಳ್ತೀವಿ. ಇದರಿಂದ ಕಲಿಕೆ ಸುಲಭ ಆಗ್ತದ ಅಂತ ಮಕ್ಕಳಿಗೆ ಸರಿಯಾಗಿ ತಿಳಿಯುತ್ತದ ಅಂತ ಅರ್ಥ ಇಲ್ಲಿ. ಇನ್ನು ಬೋಧನಾ ವಿಧಾನಗಳು ಅಂತ ಬರ್ತವೆ, ಟೀಚಿಂಗ್ ಮೆಥಡ್ಸ್ ಅಂತ ಹೇಳ್ತೀವಿ. ಬೋಧನಾ ವಿಧಾನಗಳು ಇಲ್ಲೇ ಕಲಿಕಾ ಅನುಭವಗಳನ್ನು ಕೊಡುವಲ್ಲಿ ವಿವಿಧ ರೀತಿಯ ಬೋಧನಾ ತಂತ್ರಗಳ ಪಾತ್ರ ಅತಿ ಮುಖ್ಯ ಆಗಿರ್ತದ ಅಂತ ಅರ್ಥ. ಇಲ್ಲಿ ಉದ್ದೇಶಗಳನ್ನು ವಿದ್ಯಾರ್ಥಿಗಳ ವರ್ತನಾ ಬದಲಾವಣೆಯ ಮೂಲಕ ನಾವು ಈಡೇರಿಸಬಹುದು. ವಿಷಯ ವಸ್ತುವಿನ ಆಧಾರದ ಮೇಲೆ ಬೋಧನಾ ವಿಧಾನಗಳು ಮತ್ತು ವಿದ್ಯಾರ್ಥಿಗಳ ಮಟ್ಟವನ್ನು ನಾವು ತಿಳಿದುಕೊಳ್ಳಬಹುದು ಅಂತ ಅರ್ಥ ಇಲ್ಲಿ.
ಶಾಲಾ ಉದ್ದೇಶಗಳನ್ನು ಈಡೇರಿಸಲು ತರಗತಿಯಲ್ಲಿ ಹಲವಾರು ಕಲಿಕಾ ಚಟುವಟಿಕೆಗಳು ಮತ್ತು ಕಲಿಕಾ ಅನುಭವಗಳನ್ನು ಒದಗಿಸಿ ಕೊಡಬೇಕಾಗ್ತದೆ. ಇದಕ್ಕಾಗಿ ಶಿಕ್ಷಕರು ಬೋಧನಾ ತಂತ್ರ, ಉಪನ್ಯಾಸ ಪದ್ಧತಿ, ಚರ್ಚಾ ಪದ್ಧತಿ, ಪ್ರಾತ್ಯಕ್ಷಿಕ ಪದ್ಧತಿ ಹಲವಾರು ವಿಧಾನಗಳನ್ನು ಇಲ್ಲಿ ಮಕ್ಕಳು ಶಿಕ್ಷಕರು ಸಂದರ್ಭಕ್ಕೆ ಅನುಗುಣವಾಗಿ ವಿಷಯಕ್ಕೆ ಅನುಗುಣವಾಗಿ ಇಲ್ಲಿ ಬಳಸಬಹುದು ಅಂತ ಅರ್ಥ ಇಲ್ಲಿ. ಮತ್ತು ಕಲಿಕಾ ಚಟುವಟಿಕೆಗಳನ್ನು ಒದಗಿಸಲು ಚಿತ್ರಗಳನ್ನು ತೋರಿಸುವರು, ಪ್ರಯೋಗಗಳನ್ನು ಮಾಡೋದಾಗಲಿ, ಗಣಕಯಂತ್ರ ಕಾರ್ಯಕ್ರಮ ಅಥವಾ ಬರೆಯುವುದು, ಕ್ಷೇತ್ರ ಪ್ರವಾಸ, ಅತಿಥಿ ಉಪನ್ಯಾಸಗಳನ್ನು ಕೂಡ ಇಲ್ಲಿ ಏರ್ಪಡಿಸ್ತಾರ ಅಂತ ಅರ್ಥ ಇಲ್ಲಿ. ಇನ್ನು ಮೂರನೇದು ಪಠ್ಯಕ್ರಮದ ವಿನ್ಯಾಸ ಅಂತ ಹೇಳ್ತೀವಿ. ಆಮೇಲೆ ಕರಿಕ್ಯುಲಮ್ ಡಿಸೈನ್ ಅಂತ ಹೇಳ್ತೀವಿ, ಡಿಸೈನಿಂಗ್ ಆಫ್ ಕರಿಕ್ಯುಲಮ್. ಪಠ್ಯಕ್ರಮ ವಿನ್ಯಾಸವು ಪಠ್ಯಕ್ರಮ ರಚನಾ ಹಂತದ 3ನೇ ಹಂತ ಅಂತ ಹೇಳ್ತೀವಿ. ಇದು ಶಿಕ್ಷಣದಲ್ಲಿ ಬದಲಾವಣೆ ಅಖಂಡ ಇಲ್ಲಿ ಪ್ರಕ್ರಿಯೆಯಾಗಿದೆ ಅಂತ ಹೇಳ್ತೀವಿ. ಇಲ್ಲಿ ಪಠ್ಯಕ್ರಮ ಅನುಷ್ಠಾನಕ್ಕೆ ತಯಾರಿಸಿದ ಯೋಗ್ಯ ಯೋಜನೆ, ವಿಷಯ ವಸ್ತುವಿನ ಹಾಗೂ ಇಲ್ಲಿ ಸೂಕ್ತ ಬೋಧನಾ ವಿಧಾನಗಳ ಆಯ್ಕೆ ಮತ್ತು ಸಂಘಟನೆಗೆ ಅನುಗುಣವಾಗಿ ವ್ಯಕ್ತಿಗಳ ನಡುವಣ ಪರಸ್ಪರ ಕ್ರಿಯೆ ಹಾಗೂ ವಿಚಾರ ವಿನಿಮಯಗಳ ಮೂಲಕ ಪಠ್ಯಕ್ರಮದ ವಿನ್ಯಾಸವನ್ನು ಮಾಡುವುದಾಗಿದೆ. ಪಠ್ಯಕ್ರಮ ವಿನ್ಯಾಸ ಒಳಗೊಂಡಿರುವ ರಚನಾ ಅಂಶಗಳು ಯಾವುವು ಅಂತ ಕೇಳಿದರೆ, ಇಲ್ಲಿ ಸಂಬಂಧಿತ ಪಠ್ಯವಸ್ತುವಿನ ರಚನೆ ಒಂದನೇದ್ದು, ಎರಡನೇದ್ದು ವಿಷಯ ವಸ್ತು ಕಾರ್ಯಾಚರಣೆ ವಿಧಾನ ರಚನೆ, ಮೂರನೇದು ಶಿಕ್ಷಕರ ಸಂಪನ್ಮೂಲ ಮತ್ತು ಮಾರ್ಗದರ್ಶಿ ರಚನೆ, ಆಮೇಲೆ ನಾಲ್ಕನೇದು ಪರೀಕ್ಷಾ ಸಾಮಗ್ರಿ ರಚನೆ, ನೆಕ್ಸ್ಟ್ ವಿವಿಧ ಸಂಪನ್ಮೂಲ ಸಾಮಗ್ರಿ ರಚನೆ, ಕೊನೆಯದಾಗಿ ಸೂಕ್ತ ಮತ್ತು ಸಕಾಲಿಕ ಗ್ರಂಥಗಳು ಇತ್ಯಾದಿ. ಇನ್ನು ನಾಲ್ಕನೇದು ಪಠ್ಯಕ್ರಮದ ಕಾರ್ಯಾಚರಣೆ ಅಂತ ಬರುತ್ತೆ. ಪಠ್ಯಕ್ರಮದ ಕಾರ್ಯಾಚರಣೆ, ಇಂಪ್ಲಿಮೆಂಟೇಷನ್ ಆಫ್ ಕರಿಕ್ಯುಲಮ್. ಪಠ್ಯಕ್ರಮ ಅನುಷ್ಠಾನವೇ ಇಲ್ಲೇ ಕಾರ್ಯಾಚರಣೆ ಅಂತ ಕರಿತೀವಿ. ಪಠ್ಯಕ್ರಮದ ಅನುಷ್ಠಾನಕ್ಕೆ ಇಲ್ಲಿ ನಾವು ಕಾರ್ಯಾಚರಣೆ ಅಂತ ಕರಿತೀವಿ. ಪಠ್ಯಕ್ರಮ ಪರಿಕಲ್ಪನೆ, ಉದ್ದೇಶ ಮತ್ತು ಸಾಮಗ್ರಿ, ವಿಧಾನ, ಮಾರ್ಗ, ಸಂಘಟನೆ ಮತ್ತು ವಿನ್ಯಾಸಕ್ಕೆ ಅನುಗುಣವಾಗಿ ಇಲ್ಲಿ ಶಿಕ್ಷಕರು ಹಾಕಿಕೊಂಡ ಪಠ್ಯಕ್ರಮದ ಗುರಿ ಮತ್ತು ಉದ್ದೇಶಗಳಿಗೆ ಅನುಗುಣವಾಗಿ ಪಠ್ಯಕ್ರಮವನ್ನು ಇಲ್ಲಿ ಗೊಳಿಸ್ತಾರೆ ಅಂತ. ಇನ್ನು ಪಠ್ಯಕ್ರಮ ಕಾರ್ಯಾಚರಣೆ ಮಾಡುವಾಗ ಈ ಕೆಳಗಿನ ಅಂಶಗಳನ್ನು ಗಮನದಲ್ಲಿ ಇಟ್ಕೋಬೇಕು. ಇಲ್ಲೇ ಮತಿ ವಿಷಯ ವಸ್ತುವಿನ ನಿರ್ದೇಶನಗಳು, ಸೂಕ್ತ ಸಾಧನಗಳ ಬಳಕೆ, ಕಲಿಕಾ ಸಂಪನ್ಮೂಲಗಳನ್ನು ಒದಗಿಸುವುದು, ವರ್ಗಕೋಣೆಯ ಕಲಿಕಾ ಅನುಭವಗಳ ಪ್ರಸ್ತುತ ಪಡಿಸುವಿಕೆ, ವಿಷಯ ವರ್ಗಾವಣೆ ತಂತ್ರಗಳ ಬಳಕೆ, ವೇಳಾಪಟ್ಟಿಗೆ ಅನುಗುಣವಾಗಿ ಪಾಠ ಯೋಜನೆಗಳ ಸಿದ್ಧತೆ, ಪ್ರಸ್ತುತ ಪರೀಕ್ಷೆಗಳ ಸಂಘಟನೆ ಇತ್ಯಾದಿ. ಹೀಗೆ ಪಠ್ಯಕ್ರಮವನ್ನು ರಚಿಸಿ ಅನುಷ್ಠಾನಕ್ಕೆ ತರುವಲ್ಲಿ ಶಿಕ್ಷಕನ ಪಾತ್ರ ಮತ್ತು ಜವಾಬ್ದಾರಿ ಅತ್ಯಂತ ಪ್ರಮುಖವಾಗಿದೆ ಅಂತ ಅರ್ಥ ಇಲ್ಲಿ. ಇನ್ನು ಐದನೇದ್ದು ಮೌಲ್ಯಮಾಪನ ಅಂತ ಹೇಳ್ತೀವಿ. ಮೌಲ್ಯಮಾಪನ, ಇವ್ಯಾಲ್ಯೂಯೇಷನ್. ರಚಿಸಿದ ಪಠ್ಯಕ್ರಮ ಗುಣಗಳು ಮತ್ತು ದೋಷಗಳನ್ನು ತಿಳಿಯಲು ಮತ್ತು ದೋಷಗಳನ್ನು ತಿಳಿಯಲು ಮತ್ತು ಅವುಗಳನ್ನು ಸುಧಾರಣೆ ಮಾಡಲು ಮೌಲ್ಯಮಾಪನ ಅತಿ ಮಹತ್ವದ ಪಾತ್ರವನ್ನು ವಹಿಸ್ತದೆ. ಇಲ್ಲಿ ಎರಡು ರೀತಿಯ ಮೌಲ್ಯಮಾಪನ ನಾವು ನೋಡ್ಬೋದು. ಇದರಲ್ಲಿ ಎರಡು ಪ್ರಕಾರಗಳು ಅಂತ ಅರ್ಥ. ವಿದ್ಯಾರ್ಥಿ ಮೌಲ್ಯಮಾಪನ, ಆಮೇಲೆ ಪಠ್ಯಕ್ರಮದ ಮೌಲ್ಯಮಾಪನ. ಒಂದನೇದು ವಿದ್ಯಾರ್ಥಿಗಳ ಮೌಲ್ಯಮಾಪನ, ಎರಡನೇದು ಪಠ್ಯಕ್ರಮದ ಮೌಲ್ಯಮಾಪನ. ವಿದ್ಯಾರ್ಥಿ ಮೌಲ್ಯಮಾಪನ ಆದರೆ ಏನಿದೆ, ಯಾವ ಅಂಶಗಳನ್ನು ಅದು ಒಳಗೊಂಡಿರಬೇಕು? ಮೌಖಿಕ ಬರವಣಿಗೆ ಅಥವಾ ಪ್ರಾಯೋಗಿಕ ಪರೀಕ್ಷೆಗಳು. ಮೌಖಿಕ ಪರೀಕ್ಷೆ ಅಥವಾ ಬರವಣಿಗೆ ಇರಬಹುದು ಅಥವಾ ಪ್ರಾಯೋಗಿಕ ಪರೀಕ್ಷೆಗಳಿರ್ಬೋದು. ಎರಡನೇದು ತರಗತಿಯಲ್ಲಿ ಉತ್ತರಿಸುವ ರೀತಿಯಿಂದ ಕಲಿಕಾ ಪ್ರಕ್ರಿಯೆ ನಡೆಯುವಾಗ ಚರ್ಚೆಯ ಸಂದರ್ಭದಲ್ಲಿ ಮೌಲ್ಯಮಾಪನ ಮಾಡುವುದು. ಇನ್ನು ಮೂರನೇದು ದತ್ತ ಕಾರ್ಯ ಬರೆದ ರೀತಿಯಿಂದ, ಪರೀಕ್ಷಾ ಉತ್ತರಗಳಿಂದ, ಪ್ರಾಜೆಕ್ಟ್ ವರದಿಗಳ ಮೂಲಕ ನಾವಿಲ್ಲಿ ಮೌಲ್ಯಮಾಪನ ಮಾಡಿ ವಿದ್ಯಾರ್ಥಿಯನ್ನು ಅಥವಾ ಅವನ ಗುಣಮಟ್ಟವನ್ನು ನಾವು ತಿಳಿದುಕೊಳ್ಳಬಹುದು. ಇನ್ನು ಪಠ್ಯಕ್ರಮ ಮೌಲ್ಯಮಾಪನ ಎರಡನೇ. ಇಲ್ಲಿ ಪಠ್ಯಕ್ರಮದ ವಿವಿಧ ಅಂಶಗಳನ್ನು ಮೌಲ್ಯಮಾಪನ ಮಾಡಬೇಕು. ಅಂದ್ರೆ ಯೋಜನೆ, ಆಮೇಲೆ ಬೆಳವಣಿಗೆ ಮತ್ತು ಅನ್ವಯ, ಈ ಮೂರೂ ಸಂದರ್ಭದಲ್ಲಾದ ಗುಣದೋಷಗಳ ಮೌಲ್ಯಮಾಪನ ಮಾಡೋದು ಅದಕ್ಕೆ ನಾವು ಪಠ್ಯಕ್ರಮ ಮೌಲ್ಯಮಾಪನ ಅಂತ ಕರಿತೀವಿ. ಇದಲ್ಲದೆ ಉದ್ದೇಶಗಳು, ವಿಷಯ ವಸ್ತು, ಬೋಧನಾ ವಿಧಾನಗಳು ಮೌಲ್ಯಮಾಪನ ಮಾಡಲೇಬೇಕು. ಏಕೆಂದರೆ ಉದ್ದೇಶಗಳು, ವಿಷಯ ವಸ್ತು ಮತ್ತು ಬೋಧನಾ ವಿಧಾನ ಮೌಲ್ಯಮಾಪನವು ಇವು ಬೇರೆ ಬೇರೆ ಅಂಶಗಳಲ್ಲಿ ಇವು ಪರಸ್ಪರ ಒಂದಕ್ಕೊಂದು ಸಂಬಂಧವನ್ನು ಹೊಂದಿರ್ತವೆ. ಇನ್ನು ಪಠ್ಯಕ್ರಮ ಮೌಲ್ಯಮಾಪನದ ಮಹತ್ವ ಏನು? ಪಠ್ಯಕ್ರಮ ಮೌಲ್ಯಮಾಪನದ ಮಹತ್ವ. ಪ್ರಸ್ತುತ ಪಠ್ಯಕ್ರಮದ ಮೌಲ್ಯಮಾಪನ ಮಾಡಿ ಹೊಸ ಪಠ್ಯಕ್ರಮವನ್ನು
ಜಾರಿಗೆ ತರಬಹುದು. ಎರಡನೇದು, ಈಗಾಗಲೇ ರಚಿಸಿ ಅನ್ವಯಿಸಲಿರುವ ಪಠ್ಯಕ್ರಮವನ್ನು ಮೌಲ್ಯಮಾಪನ ಮಾಡಬಹುದು. ಮೂರನೇದು, ಪಠ್ಯಕ್ರಮದಲ್ಲಿನ ಅನವಶ್ಯಕ ವಿಷಯಗಳನ್ನು ತೆಗೆದುಹಾಕಿ ಅವಶ್ಯಕ ವಿಷಯಗಳನ್ನು ಇಲ್ಲೇ ನಾವು ಸೇರಿಸಬಹುದು. ಆಮೇಲೆ ನೆಕ್ಸ್ಟ್ ಬರುವಂಥದ್ದು, ಪಠ್ಯಕ್ರಮದ ಪ್ರಭಾವವನ್ನು ತಿಳಿಯಬಹುದು. ಆಮೇಲೆ ಮಕ್ಕಳ ಸಾಧನೆಯನ್ನು ಹೆಚ್ಚಿಸಬಹುದು, ಗುರುತಿಸಬಹುದು ಮತ್ತು ಸಾಧನೆಯನ್ನು ಹೆಚ್ಚಿಸಬಹುದು. ಇನ್ನು ಪಠ್ಯಕ್ರಮ ಮೌಲ್ಯಮಾಪನದ ಮೂಲಗಳು ಅಂತ ಹೇಳ್ತೀವಿ, ಸೋರ್ಸಸ್ ಆಫ್ ಕರಿಕ್ಯುಲಮ್ ಇವ್ಯಾಲ್ಯುವೇಷನ್. ಇಲ್ಲಿ ಯಾರ್ಯಾರು ಬರ್ತಾರ ಅಂದ್ರೆ ವಿದ್ಯಾರ್ಥಿಗಳಿರ್ತಾರೆ, ಶಿಕ್ಷಕರಿರ್ತಾರೆ, ಆಮೇಲೆ ವಿಷಯ ಪರಿಣಿತರಿರ್ತಾರೆ, ವಿಷಯ ಎಕ್ಸ್ಪರ್ಟ್ಸ್ ಪರಿಣಿತರು, ಪಠ್ಯಕ್ರಮ ಪರಿಣಿತರು, ಸಮುದಾಯ, ನಿಯಮ ರೂಪಿಸುವುದು, ಉದ್ಯೋಗಿಗಳು. ಪಠ್ಯಕ್ರಮವು ನಿರಂತರವಾಗಿ ಬದಲಾವಣೆ ಹೊಂದುವುದು. ಕಾಲ, ಸಮಾಜ ಹಾಗೂ ತಾಂತ್ರಿಕತೆ ಬೆಳೆದಂತೆ ಪಠ್ಯಕ್ರಮದಲ್ಲಿಯೂ ಕೂಡ ಬದಲಾವಣೆ ಆಗ್ತದೆ. ಅದರಿಂದ ಪಠ್ಯಕ್ರಮವು ನಾವೀನ್ಯತೆಯಿಂದ ಕೂಡಿರಬೇಕಾಗ್ತದೆ. ಇನ್ನು 3.3 ಮೂರನೇ ಅಧ್ಯಾಯದಲ್ಲಿ ಉಪಘಟಕ 3.3 ಪರಿಣಾಮಕಾರಿ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಪಠ್ಯಕ್ರಮದ ಪಾತ್ರ. ಪರಿಣಾಮಕಾರಿ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಪಠ್ಯಕ್ರಮದ ಪಾತ್ರ. ಇಲ್ಲೇ ಬೋಧನೆ ಮತ್ತು ಕಲಿಕೆಯ ಪೂರ್ವ ನಿರ್ಧಾರಿತ ಗುರಿಗಳೇನದಾವ ಮತ್ತು ಉದ್ದೇಶಗಳಿಗೆ ಅನುಗುಣವಾಗಿದ್ದರೆ ಈ ಗುರಿ ಮತ್ತು ಉದ್ದೇಶಗಳಿಗೆ ಅನುಗುಣವಾಗಿ ಪಠ್ಯಕ್ರಮ ಇರ್ತದೆ. ಹಾಗಾಗಿ ಬೋಧನಾ ಕಲಿಕಾ ಪ್ರಕ್ರಿಯೆಯು ಸುಲಲಿತವಾಗಿ ಸಾಗಬೇಕಾಗಿತ್ತು ಅಂದ್ರೆ ಹಲವು ಅಂಶಗಳು ಇದ್ರ ಮೇಲೆ ಪ್ರಭಾವವನ್ನು ಬೀರ್ತಾವೆ. ಹಾಗಾದ್ರೆ ಆ ಅಂಶಗಳು ಯಾವುವು ಅನ್ನೋದು ನೋಡೋಣ. ಇಲ್ಲೇ ಭೌತಿಕ ಅಂಶಗಳು, ಪರಿಸರಕ್ಕೆ ಸಂಬಂಧಪಟ್ಟಂಥ ಅಂಶಗಳು, ಶಿಕ್ಷಕನ ಮನೋಧೋರಣೆ, ಆಮೇಲೆ ಭಾಷೆ ಇರ್ಬೋದು, ಪಠ್ಯಕ್ರಮ ಅಥವಾ ವಿಷಯ ವಸ್ತು ಇರ್ಬೋದು, ಆಮೇಲೆ ಆಯ್ಕೆಯ ಮಾಧ್ಯಮ ಇರ್ಬೋದು, ಕೊನೆಯದಾಗಿ ಮಕ್ಕಳ ಗ್ರಹಿಕಾ ಸಾಮರ್ಥ್ಯ ಇರ್ಬೋದು. ಇಲ್ಲಿ ಪಠ್ಯಕ್ರಮವು ಬೋಧನಾ ಕಲಿಕಾ ಪ್ರಕ್ರಿಯೆಯನ್ನು ನಿರ್ಧರಿಸಿ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಬೋಧನಾ ಕಲಿಕಾ ಪ್ರಕ್ರಿಯೆಗಳು ಸಾಗುವಲ್ಲಿ ಪಠ್ಯಕ್ರಮ ಅತಿ ಪ್ರಧಾನವಾದಂಥ ಪಾತ್ರವನ್ನು ಇಲ್ಲಿ ವಹಿಸ್ತದೆ ಅಥವಾ ನಿರ್ವಹಿಸ್ತದೆ ಅಂತ ಅರ್ಥ. ಇಲ್ಲಿ ಯಶಸ್ವಿದಾಯಕ ಬೋಧನಾ ಕಲಿಕಾ ಪ್ರಕ್ರಿಯೆ ಜರುಗಬೇಕಾಗಿತ್ತು ಅಂದ್ರೆ ಪಠ್ಯಕ್ರಮವು ಈ ಕೆಳಗಿನ ಅಂಶಗಳನ್ನು ಆಧಾರವಾಗಿ ಇಟ್ಕೋಬೇಕಾಗ್ತದೆ. ಹಾಗಾದ್ರೆ ಆ ಅಂಶಗಳು ಯಾವುವು ಅಂತ ಕೇಳಿದರೆ, ಒಂದನೇದು ವಿದ್ಯಾರ್ಥಿಗಳ ಮಾನಸಿಕ ಮತ್ತು ಬೌದ್ಧಿಕ ಮಟ್ಟಕ್ಕೆ ಅನುಗುಣವಾಗಿರಬೇಕು. ಪಠ್ಯಕ್ರಮ ವಿದ್ಯಾರ್ಥಿಗಳ ಮಾನಸಿಕ ಮತ್ತು ಬೌದ್ಧಿಕ ಮಟ್ಟಕ್ಕೆ ಅನುಗುಣವಾಗಿ ಇರಬೇಕು. ವಿದ್ಯಾರ್ಥಿಯ ವಯಸ್ಸು, ಸಾಮರ್ಥ್ಯ, ಆಸಕ್ತಿ, ಆಲೋಚನೆ, ದಕ್ಷತೆ ಈ ಮುಂತಾದವುಗಳ ಮೇಲೆ ಆಧಾರವಾಗಿ ಇರಬೇಕು ಪಠ್ಯಕ್ರಮ ಅಂತ ಹೇಳ್ತೀವಿ. ಆಗ ಪರಿಣಾಮಕಾರಿಯಾದ ಬೋಧನೆಯೂ ಆಗ್ತದೆ, ಪರಿಣಾಮಕಾರಿಯಾದ ಕಲಿಕೆನೂ ಉಂಟಾಗ್ತದೆ. ಇನ್ನು ಎರಡನೇದು, ಮನೋವೈಜ್ಞಾನಿಕ ನಿಯಮಗಳಿಗೆ ಅನುಗುಣವಾಗಿರಬೇಕು. ಮನೋವೈಜ್ಞಾನಿಕ ನಿಯಮಗಳಿಗೆ ಅನುಗುಣವಾಗಿರಬೇಕು. ಪಠ್ಯಕ್ರಮವು ಮಗುವಿನ ಮಾನಸಿಕ ಬೌದ್ಧಿಕ ವಯಸ್ಸಿಗೆ ಅನುಗುಣವಾಗಿ, ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಪಠ್ಯಕ್ರಮ ಸಾಗಿದಾಗ ಬೋಧನೆ ಮತ್ತು ಕಲಿಕೆ ಎರಡೂ ಪರಿಣಾಮಕಾರಿ ಆಗ್ತವೆ. ಇನ್ನು ಮೂರನೇದು, ಶಿಶು ಕೇಂದ್ರಿತ ತತ್ವಕ್ಕೆ ಅನುಗುಣವಾಗಿರಬೇಕು. ಅಂದರೆ ಮಗು ಕೇಂದ್ರಿತ ತತ್ವವನ್ನು ಇಲ್ಲಿ ಆಧಾರವಾಗಿ ಇಟ್ಕೋಬೇಕು. ವಿದ್ಯಾರ್ಥಿಯನ್ನು ಶೈಕ್ಷಣಿಕ ಪ್ರಕ್ರಿಯೆಯ ಕೇಂದ್ರ ಸ್ಥಾನದಲ್ಲಿಟ್ಟು ಪಠ್ಯಕ್ರಮವನ್ನು ರಚಿಸಿದಾಗ ಬೋಧನೆ ಮತ್ತು ಕಲಿಕೆ ಇವೆರಡು ಪರಿಣಾಮಕಾರಿ ಆಗ್ತವೆ. ಈ ದೃಷ್ಟಿಯಿಂದ ಮಗುವಿಗಾಗಿ ಶಿಕ್ಷಣವೇ ಹೊರತು ಶಿಕ್ಷಣಕ್ಕಾಗಿ ಮಗು ಆಗಬಾರ್ದು. ಶಿಶು ಕೇಂದ್ರಿತವಾಗಿ ಪಠ್ಯಕ್ರಮ ಇದ್ದಾಗ ಬೋಧನೆ ಮತ್ತು ಕಲಿಕೆ ಎರಡು ಸುಗಮವಾಗಿ ಸಾಗ್ತವೆ, ಮಕ್ಕಳಿಗೆ ಸರಿಯಾಗಿ ತಿಳಿತದ, ಪರಿಣಾಮಕಾರಿ ಕಲಿಕೆ ಮತ್ತು ಬೋಧನೆ ಎರಡು ಉಂಟಾಗ್ತವೆ. ನಾಲ್ಕನೇದು, ಚಟುವಟಿಕೆ ಆಧಾರವಾಗಿರಬೇಕು. ಪಠ್ಯಕ್ರಮವನ್ನು ರಚಿಸುವಾಗ ಸಾಕಷ್ಟು ರೀತಿಯ ಚಟುವಟಿಕೆಗಳನ್ನು ಆಯೋಜಿಸಲು ಪಠ್ಯಕ್ರಮದಲ್ಲಿ ಅವಕಾಶ ಸೃಷ್ಟಿ ಮಾಡಬೇಕು. ಶಿಕ್ಷಕ ವಿಷಯ ವಸ್ತುವನ್ನು ಅರ್ಥೈಸಲು ಚಟುವಟಿಕೆಗಳನ್ನು ಸಂಘಟಿಸಿದಾಗ ಬೋಧನೆ ಮತ್ತು ಕಲಿಕೆ ಸುಲಭ ಆಗ್ತದೆ. ಇನ್ನು ಐದನೇದು, ವಿಷಯಗಳ ಪರಸ್ಪರ ಸಂಬಂಧತೆಯಿಂದ ಕೂಡಿರಬೇಕು. ಪಠ್ಯಕ್ರಮ ರಚಿಸುವಾಗ ವಿಷಯಗಳ ನಡುವೆ ಪರಸ್ಪರ ಸಂಬಂಧ ಇರುವಂತೆ ಪಠ್ಯಕ್ರಮವಿದ್ದಾಗ ಬೋಧನೆ ಮತ್ತು ಕಲಿಕೆ ಎರಡು ಸುಲಭ ಆಗ್ತವೆ. ಆಗ ವಿದ್ಯಾರ್ಥಿಗಳು ತಮ್ಮ ನಿತ್ಯ ಜೀವನದಲ್ಲಿ ಅನ್ವಯ ಮಾಡಿಕೊಳ್ಳಲು ಸಹಾಯ ಕೂಡ ಆಗ್ತದೆ. ಇನ್ನು ಆರನೇದು, ಸಮಾಜ ಕೇಂದ್ರಿತ ಅಥವಾ ಸಮಾಜ ಅಪೇಕ್ಷಿಸುವ ಅಂಶಗಳಿಗೆ ಅನುಗುಣವಾಗಿರಬೇಕು. ಸಮಾಜದ ಅವಶ್ಯಕತೆಗಳಿಗೆ ಅನುಗುಣವಾಗಿರಬೇಕು ಅಂತ ಅರ್ಥ. ಪಠ್ಯಕ್ರಮವು ಸಮಾಜ ಕೇಂದ್ರಿತವಾಗಿದ್ದಾಗ ಬೋಧನಾ ಕಲಿಕಾ ಪ್ರಕ್ರಿಯೆಗಳು ಸುಗಮವಾಗಿ ಇಲ್ಲಿ ಸಾಗ್ತವೆ.
ಕಾರಣ ತಮಗೆ ಬೇಕಾಗಿರುವುದನ್ನು ಕಲಿಸುತ್ತಿದ್ದಾರೆ ಅಂದಾಗ ಬೋಧನೆ ಮತ್ತು ಕಲಿಕೆ ಎರಡು ಪರಿಣಾಮಕಾರಿ ಆಗ್ತವೆ. ಕಲಿಕೆ ಮಕ್ಕಳ ಮನಮುಟ್ಟುವಂತೆ ಸಾಗ್ತದೆ. ಇನ್ನು ಏಳನೇದು ಸಹಪಾಠ ಚಟುವಟಿಕೆಗಳಿಗೆ ಆದ್ಯತೆ ನೀಡಬೇಕು. ಸಹಪಠ್ಯ ಚಟುವಟಿಕೆಗಳಿಗೆ ಆದ್ಯತೆಯನ್ನು ನೀಡಬೇಕು. ಇಲ್ಲೇ ಪಠ್ಯಕ್ರಮದಲ್ಲಿ ಸಹಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಿಗೆ ಬಹಳಷ್ಟು ಆದ್ಯತೆಯನ್ನು ನೀಡಿದಾಗ ವಿದ್ಯಾರ್ಥಿಗಳು ಪಠ್ಯ ವಿಷಯದಲ್ಲಿ ಹೆಚ್ಚಿಗೆ ಆಸಕ್ತಿಯನ್ನು ತೋರ್ತಾರೆ. ಇಲ್ಲಿ ಬೋಧನಾ ಕಲಿಕೆ ಎರಡು ಸುಲಭವಾಗಿ ಸಾಗ್ತವೆ, ಪರಿಣಾಮಕಾರಿಯಾಗಿ ಇಲ್ಲಿ ನಡೀತದ ಅಂತ ಅರ್ಥ. ಇನ್ನು ಎಂಟನೇದ್ದು ನಿರ್ದಿಷ್ಟ ಗುರಿ ಮತ್ತು ಉದ್ದೇಶ ಆಧಾರಿತವಾಗಿರಬೇಕು. ಪಠ್ಯಕ್ರಮವು ನಿರ್ದಿಷ್ಟ ಗುರಿ ಮತ್ತು ಉದ್ದೇಶಗಳಿಗೆ ಪೂರಕವಾಗಿದ್ದಾಗ ಬೋಧನಾ ಕಲಿಕಾ ಪ್ರಕ್ರಿಯೆ ಪರಿಣಾಮಕಾರಿ ಆಗ್ತದೆ. ಆ ಮೂಲಕ ಪರಿಣಾಮಕಾರಿಯಾದ ಕಲಿಕಾ ಚಟುವಟಿಕೆಗಳನ್ನು ಸಂಘಟಿಸಿ ಪರಿಣಾಮಕಾರಿಯಾದ ಕಲಿಕಾ ಅನುಭವಗಳನ್ನು ಇಲ್ಲಿ ಮಕ್ಕಳಿಗೆ ನಾವು ನೀಡಬಹುದು. ಇನ್ನು ಒಂಬತ್ತನೇದು ಪಠ್ಯಕ್ರಮವು ವಿದ್ಯಾರ್ಥಿಗಳಲ್ಲಿ ಸೃಜನಶೀಲತೆಯನ್ನು ಬೆಳೆಸುವಂತಿರಬೇಕು. ಮಕ್ಕಳಲ್ಲಿ ಸೃಜನಶೀಲತೆಯನ್ನು ಬೆಳೆಸುವಂತೆ ಇರಬೇಕು. ಮಗುವಿನ ಕ್ರಿಯಾತ್ಮಕವಾದ ರಚನಾ ಶಕ್ತಿಯು ಸಾಮರ್ಥ್ಯವನ್ನು ಹೊರಗೆಳೆಯಲು ಪಠ್ಯಕ್ರಮ ಅವಕಾಶ ಮಾಡಿಕೊಡಬೇಕು. ಆಗ ಕಲಿಕೆಯು ಮತ್ತು ಬೋಧನೆಯು ಪರಿಣಾಮಕಾರಿ ಆಗ್ತವೆ. ಇನ್ನು ಹತ್ತನೇದು ಕೊನೆಯದಾಗಿ ಭವಿಷ್ಯ ಜೀವನಕ್ಕೆ ಉಪಯೋಗ ಆಗುವಂತೆ ಇರಬೇಕು. ಮಗುವಿನ ಭವಿಷ್ಯತ್ತಿನ ಜೀವನಕ್ಕೆ ಉಪಯೋಗ ಆಗುವಂತೆ ಇರಬೇಕು ಪಠ್ಯಕ್ರಮವು ವಿದ್ಯಾರ್ಥಿಯ ಭವಿಷ್ಯ ಜೀವನಕ್ಕೆ ತೀರಾ ಹತ್ತಿರವಾಗಿರಬೇಕು. ಅದು ಭವಿಷ್ಯತ್ತಿನಲ್ಲಿ ಕಾರ್ಯಗೌರವವನ್ನು ತಂದುಕೊಡುವಂತೆ ಇರಬೇಕು. ಆಗ ವಿದ್ಯಾರ್ಥಿಗಳು ಆಸಕ್ತಿಯಿಂದ ಬೋಧನಾ ಕಲಿಕಾ ಪ್ರಕ್ರಿಯೆಯೊಳಗೆ ಭಾಗವಹಿಸ್ತಾರೆ, ಆಸಕ್ತಿಯಿಂದ ಕಲಿತಾರ, ತಿಳ್ಕೊತಾರ ಅಂತ ಅರ್ಥ. ಇಲ್ಲಿ ಹೀಗೆ ಪಠ್ಯಕ್ರಮ ಮತ್ತು ಬೋಧನಾ ಕಲಿಕೆಯ ಪ್ರಕ್ರಿಯೆ ನಿಕಟವಾದ ಸಂಬಂಧವನ್ನು ಹೊಂದಿದೆ. ಪಠ್ಯಕ್ರಮ ಮಕ್ಕಳ ಮಾನಸಿಕ ಬೌದ್ಧಿಕ ಮಟ್ಟಕ್ಕೆ ಅನುಗುಣವಾಗಿದ್ದಾಗ ಮಾತ್ರ ಅಲ್ಲಿನ ವಿಷಯ ವಸ್ತುಗಳು ವಿದ್ಯಾರ್ಥಿಗಳಿಗೆ ತಿಳಿತವ, ಅವರಿಗೆ ಸಂತೋಷ ಉಂಟು ಮಾಡ್ತವ. ಬೋಧನಾ ಕಲಿಕಾ ಪ್ರಕ್ರಿಯೆಗಳೆರಡೂ ಇಲ್ಲಿ ಯಶಸ್ವಿಯಾಗ್ತವ, ಪರಿಣಾಮಕಾರಿ ಆಗ್ತಾವ ಅಂತ ಅರ್ಥ. ಇಲ್ಲೇ ಪಠ್ಯಕ್ರಮ ಸೂಕ್ತವಾಗಿದ್ದು ಬೋಧನಾ ಕಲಿಕೆ ಸುಗಮವಾಗಿ ಸಾಗಿದಾಗ ವಿದ್ಯಾರ್ಥಿಗಳು ತಮ್ಮ ತಮ್ಮ ಕಲಿಕೆಯಲ್ಲಿ ಪರಿಪೂರ್ಣತೆ ಸಾಧಿಸಲು ಸಾಧ್ಯ ಆಗ್ತದೆ. ಅದು ಕಾರಣಗಳು ಏನು ಅಂತ ಕೇಳಿದ್ರೆ ವಿದ್ಯಾರ್ಥಿಗಳು ವೈವಿಧ್ಯಮಯವಾಗಿ ಕಲಿಯುವಂತೆ ಪಠ್ಯಕ್ರಮ ಮಾಡ್ತದೆ. ಎರಡನೇದು ವಿದ್ಯಾರ್ಥಿಗಳಲ್ಲಿ ಜ್ಞಾನ ಮತ್ತು ಕೌಶಲ್ಯಗಳನ್ನು ಇದು ಬೆಳೆಸ್ತದೆ. ನೆಕ್ಸ್ಟು ವಿದ್ಯಾರ್ಥಿಗಳು ತಮ್ಮ ಭಾವಿ ಸಮಾಜಕ್ಕೆ ಹೊಂದಿಕೊಳ್ಳುವ ಸಾಮರ್ಥ್ಯವನ್ನು ಇಲ್ಲೇ ಬೆಳೆಸಿಕೊಳ್ತಾರೆ. ಸೃಜನಶೀಲತೆಯನ್ನು ಕ್ರಿಯಾತ್ಮಕತೆಯನ್ನು ಇಲ್ಲಿ ವಿದ್ಯಾರ್ಥಿಗಳು ಬೆಳೆಸಿಕೊಳ್ತಾರೆ. ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆ ನೀಡುವ ಸಾಮರ್ಥ್ಯವನ್ನು ಇಲ್ಲಿ ಮಕ್ಕಳು ತಮ್ಮಲ್ಲಿ ಬೆಳೆಸಿಕೊಳ್ತಾರೆ. ಸ್ಥಳೀಯ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ನಾಯಕರನ್ನು ಇಲ್ಲೇ ಹುಟ್ಟು ಹಾಕಬಹುದು ಅಂತ ಅರ್ಥ. ಇಲ್ಲೇ ಹೀಗೆ ಪಠ್ಯಕ್ರಮವು ಪರಿಣಾಮಕಾರಿಯಾಗಿ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಪ್ರಭಾವ ಬೀರಿ ಬೋಧನಾ ಪ್ರಕ್ರಿಯೆಯು ಸುಲಭವಾಗಿ ಸಾಗುವಂತೆ ಇದು ಮಾಡ್ತದ ಅಂತ ಅರ್ಥ. ಇನ್ನು ಪಠ್ಯಕ್ರಮದ ಮಹತ್ವ ಏನು, ಇಂಪಾರ್ಟೆನ್ಸ್ ಆಫ್ ಕರಿಕ್ಯುಲಮ್ ಅಂತ ಹೇಳ್ತೀವಿ. ಪಠ್ಯಕ್ರಮದ ಮಹತ್ವ ಏನು ಅಂತ ಅರ್ಥ. ಇಲ್ಲಿ ಪಠ್ಯಕ್ರಮವು ವಿವಿಧ ವಿಷಯಗಳ ಪರಿಕಲ್ಪನೆಯನ್ನು ವ್ಯವಸ್ಥಿತವಾಗಿ ಸಂಘಟನೆ ಮಾಡಿ ಅಭಿವೃದ್ಧಿಗೊಳಿಸುವುದರ ಜೊತೆಗೆ ಶಿಕ್ಷಣದ ಗುರಿ ಮತ್ತು ಉದ್ದೇಶಗಳನ್ನು ಸಾಧಿಸಲು ಪಠ್ಯಕ್ರಮ ರಚನೆ ಮಾಡ್ತೀವಿ ಅಂತ ಅರ್ಥ. ಇದೆ ಆಮೇಲೆ ಅದರೊಳಗೆ ಒಂದನೇದು ಪಠ್ಯಕ್ರಮದಿಂದ ಮಗುವಿನ ಬೌದ್ಧಿಕ ವಿಕಾಸ ಆಗ್ತದೆ, ಮಾನಸಿಕ ವಿಕಾಸ ಆಗ್ತದೆ, ಸಾಮಾಜಿಕ ವಿಕಾಸ ಆಗ್ತದೆ ಮತ್ತು ಭಾವನಾತ್ಮಕ ವಿಕಾಸ ಕೂಡ ಮಗುವಿನಲ್ಲಿ ಇದಾಗ್ತದೆ. ಹೀಗಾಗಿ ಮಗುವಿನಲ್ಲಿ ಇಲ್ಲೇ ಸರ್ವಾಂಗೀಣ ಅಭಿವೃದ್ಧಿಯನ್ನು ನಾವು ಕಾಣಬಹುದು. ವಿದ್ಯಾರ್ಥಿಯ ಸರ್ವಾಂಗೀಣ ವಿಕಾಸ ಆಗ್ತದೆ ಎಲ್ಲ ಕ್ಷೇತ್ರಗಳಲ್ಲಿ ಮಗು ತಿಳಿದುಕೊಂಡಾಗ ಮಗುವಿನ ಸರ್ವಾಂಗೀಣ ವಿಕಾಸ ಆಗ್ತದೆ ಅಂತ ಅರ್ಥ. ಇಲ್ಲಿ ಮಕ್ಕಳಲ್ಲಿ ಸ್ವತಂತ್ರ ವಿಚಾರ, ತುಲನೆ, ಪ್ರಯೋಗ, ತರ್ಕಶಕ್ತಿ ಮತ್ತು ಪ್ರಯೋಗ ನಿರೀಕ್ಷಣಾ ಕೌಶಲ್ಯಗಳು ಕೂಡ ಇದು ಬೆಳವಣಿಗೆ ಆಗ್ತಾವಿಲ್ಲೇ. ಸಮಸ್ಯೆಗಳನ್ನು ಬಿಡಿಸಲು ಮಕ್ಕಳು ಸಮರ್ಥರಾಗ್ತಾರೆ. ಸಮಸ್ಯೆ ಪರಿಹಾರ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಮಕ್ಕಳು ತಿಳ್ಕೊತಾರ ಅಂತ ಅರ್ಥ. ಇಲ್ಲಿ ವಿಷಯದ ಉದ್ದೇಶಗಳನ್ನು ಮತ್ತು ಬೋಧನಾ ಗುರಿಗಳನ್ನು ವಿವರಿಸ್ತದೆ. ಆಮೇಲೆ ಪರಿಣಾಮಕಾರಿ ಬೋಧನೆಗಾಗಿ ಶಿಕ್ಷಕನಿಗೆ ಮಾರ್ಗದರ್ಶನ ಹಾಗೂ ಸಹಾಯ ಮಾಡ್ತದೆ ಪಠ್ಯಕ್ರಮ. ಆಮೇಲೆ ತಿಳುವಳಿಕೆ, ವಿವೇಚನೆ, ಕೌಶಲ್ಯ, ಸಮಸ್ಯೆಗಳ ಪರಿಹಾರ ಕಲ್ಪಿಸುವಿಕೆಗೆ, ಮೆಚ್ಚುಗೆ, ಆಮೇಲೆ ಮನೋಭಾವ ಮತ್ತು ಉತ್ತಮ ಗುಣಗಳನ್ನು ಇದು ಮಕ್ಕಳಲ್ಲಿ ಬೆಳೆಸ್ತದೆ. ಆಮೇಲೆ ವಿವಿಧ ಅಭಿರುಚಿಯುಳ್ಳ ಮಕ್ಕಳ ಬೇಡಿಕೆಗಳನ್ನು ಕೂಡ ಇದು ಪೂರೈಸ್ತದೆ. ಪಠ್ಯಕ್ರಮವು ಮುಂದಿನ ಭಾವಿ ಜೀವನಕ್ಕೆ ಮಕ್ಕಳನ್ನು ತಯಾರು ಮಾಡ್ತದೆ. ನೈಜ ಜೀವನದ ವಿವಿಧ ಚಟುವಟಿಕೆಗಳಿಗೆ ಅವಕಾಶ ನೀಡಿ ಸಮಾಜ ಸಮೃದ್ಧ ಜೀವನದ ಅರಿವನ್ನು ಉಂಟು ಇಲ್ಲಿ ಮಾಡ್ತದೆ ಮಕ್ಕಳಲ್ಲಿ.
ಸ್ವತಂತ್ರ ಬದುಕು ಸಾಮರ್ಥ್ಯ, ಸ್ವತಂತ್ರವಾಗಿ ಯಾವ ರೀತಿ ನಾವು ಬದುಕಬೇಕು ಅನ್ನುವಂಥ ಸಾಮರ್ಥ್ಯವನ್ನು ಇಲ್ಲಿ ಮಕ್ಕಳಲ್ಲಿ ಇದು ಬೆಳೆಸ್ತದೆ. ಪಠ್ಯಕ್ರಮದಿಂದ ಪಡೆದಂಥ ಅನುಭವವು ಮತ್ತೊಂದು ಅನುಭವಕ್ಕೆ ಪೂರಕ ಆಗಿರ್ತದೆ. ಮಕ್ಕಳಲ್ಲಿ ವೈಚಾರಿಕ ಪ್ರಜ್ಞೆಯನ್ನು ಕೂಡ ಇದು ಪಠ್ಯಕ್ರಮ ಬೆಳೆಸ್ತದೆ. ಮಕ್ಕಳಲ್ಲಿ ವಿವಿಧ ಕೌಶಲ್ಯಗಳನ್ನು ಕೂಡ ಇದು ಬೆಳೆಸ್ತದೆ. ಶಿಕ್ಷಣದ ಗುರಿ ಮತ್ತು ಉದ್ದೇಶಗಳನ್ನು ಪಠ್ಯಕ್ರಮ ಈಡೇರಿಸ್ತದೆ. ಪಠ್ಯಕ್ರಮದಿಂದ ಅನುಭವವು ಮುಂದಿನ ಕಲಿಕೆಗೆ ಪ್ರೇರಣೆ ನೀಡುತ್ತದೆ. ವಿದ್ಯಾರ್ಥಿಗಳ ಆಸಕ್ತಿ ಮತ್ತು ಅಗತ್ಯತೆಗಳನ್ನು ಇದು ಪೂರೈಸ್ತದೆ. ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮತ್ತು ಧನಾತ್ಮಕ ಮನೋಭಾವನೆಯನ್ನು ಕೂಡ ಪಠ್ಯಕ್ರಮ ಬೆಳೆಸ್ತದೆ ಅಂತ ಅರ್ಥ. ಈ ಜೊತೆಗೆ ಏನಪ್ಪ ಅಂತಂದ್ರೆ ಇಲ್ಲಿ ಮಕ್ಕಳಲ್ಲಿ ಸಾಮಾಜಿಕ ಸಮಸ್ಯೆಗಳು ಅರಿವು ಸಾಮಾಜಿಕ ಸಮಸ್ಯೆಗಳು ಏನದಾವ ಮತ್ತು ಅವುಗಳನ್ನು ಯಾವ ರೀತಿ ಎದುರಿಸಬೇಕು ಅನ್ನೋಂಥ ಕೌಶಲ್ಯವನ್ನು ಇದು ಮಕ್ಕಳಲ್ಲಿ ಬೆಳೆಸ್ತದೆ. ಬದಲಾದ ಸನ್ನಿವೇಶದೊಂದಿಗೆ ಹೊಂದಿಕೊಂಡು ಬಾಳುವಂಥ ಸಾಮರ್ಥ್ಯ ಇದು ಮಕ್ಕಳಲ್ಲಿ ಬೆಳೆಸ್ತದೆ. ವ್ಯಕ್ತಿಗಳ ಸಾಮರ್ಥ್ಯ ಹೆಚ್ಚಿಸಿ ಜೀವನದ ಮೌಲ್ಯಗಳನ್ನು ಕೂಡ ಇದು ಬೆಳೆಸ್ತದೆ. ಮಗುವಿನ ಸಾಮರ್ಥ್ಯಕ್ಕೆ ಅನುಗುಣವಾದ ವಿಷಯ ಸಂಘಟನೆ ಇರೋದರಿಂದ ಮಗು ಸಹಜವಾಗಿ ಕಲಿಯಲು ಇದು ಸಹಾಯ ಮಾಡುತ್ತದೆ. ಮಗು ಚಟುವಟಿಕೆಗಳ ಮೂಲಕ ಹಲವಾರು ಅನುಭವಗಳನ್ನು ಪಡೆದು ಸಮಾಜದ ಉಪಯುಕ್ತ ವ್ಯಕ್ತಿಯಾಗಿ ಇಲ್ಲಿ ಪರಿವರ್ತನೆ ಆಗಲಿಕ್ಕೆ ಪಠ್ಯಕ್ರಮ ಮಗುವಿಗೆ ಸಹಾಯ ಮಾಡ್ತದೆ. ಜ್ಞಾನಾಂಶಗಳು ಒಂದಕ್ಕೊಂದು ಹೇಗೆ ಸಂಬಂಧ ಹೊಂದಿವೆ ಎಂಬುದರ ಅರಿವು ಮಕ್ಕಳಿಗೆ ಉಂಟಾಗ್ತದೆ. ಮಕ್ಕಳಲ್ಲಿ ಕಲ್ಪನಾ ಶಕ್ತಿಯೊಂದಿಗೆ ವಿಮರ್ಶಾತ್ಮಕ ಗುಣಗಳು ಬೆಳೀತವೆ. ಪಠ್ಯಕ್ರಮವು ಆಳವಾದ ಮತ್ತು ಸಮಗ್ರವಾದ ಜ್ಞಾನವನ್ನು ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ನೀಡ್ತದೆ. ಆದ್ದರಿಂದ ಪಠ್ಯಕ್ರಮದ ಮಹತ್ವವನ್ನು ಈ ರೀತಿಯಾಗಿ ನಾವು ನೋಡಬಹುದು. ಇನ್ನು 3.4 ಮೂರನೇ ಅಧ್ಯಾಯದಲ್ಲಿ ಉಪಘಟಕ 3.4 ಪಠ್ಯಕ್ರಮ ಹಾಗೂ ಶಿಕ್ಷಣದ ಗುರಿಗಳ ನಡುವಿನ ಸಂಬಂಧ. ಪಠ್ಯಕ್ರಮ ಹಾಗೂ ಶಿಕ್ಷಣದ ಗುರಿಗಳ ನಡುವಿನ ಸಂಬಂಧ, ರಿಲೇಷನ್ಶಿಪ್ ಬಿಟ್ವೀನ್ ಏಮ್ಸ್ ಆಫ್ ಎಜುಕೇಷನ್ ಆ್ಯಂಡ್ ಕರಿಕ್ಯುಲಮ್. ಶಿಕ್ಷಣದ ಗುರಿಗಳು ಪಠ್ಯಕ್ರಮದ ಮೂಲಕ ಸಾಧಿಸಲ್ಪಡ್ತಾವೆ. ಆದುದರಿಂದ ಪಠ್ಯಕ್ರಮದ ಗುರಿಗಳು ಬಹುತರವಾಗಿ ಶೈಕ್ಷಣಿಕ ಗುರಿಗಳಾಗಿರ್ತವೆ. ಇಲ್ಲಿ ಶೈಕ್ಷಣಿಕ ಗುರಿಗಳಿಗೆ ಅನುಗುಣವಾಗಿ ಪಠ್ಯಕ್ರಮ ನಿರ್ಧಾರ ಆಗಿರ್ತದೆ. ಶೈಕ್ಷಣಿಕ ಗುರಿಗಳು ಸಮಾಜದ ಅಪೇಕ್ಷೆಗಳಿಗೆ ಅನುಗುಣವಾಗಿ ಇರ್ತಾವೆ. ಶಿಕ್ಷಣದ ಗುರಿಗಳು ಕಾಲದಿಂದ ಕಾಲಕ್ಕೆ ಸಮಾಜ ಬದಲಾದಂಗೆ ಇವು ಕೂಡ ಬದಲಾವಣೆಯನ್ನು ಹೊಂದವೆ. ಇದು ಬದಲಾದಂತೆ ಪಠ್ಯಕ್ರಮವು ಕೂಡ ಇಲ್ಲಿ ಬದಲಾವಣೆಯನ್ನು ಹೊಂದದ. ಹೀಗೆ ಪಠ್ಯಕ್ರಮದ ಶಿಕ್ಷಣದ ಗುರಿಗಳನ್ನು ಆಧರಿಸಿದೆ. ಪಠ್ಯಕ್ರಮವೆಂದಾಗ ವಿದ್ಯಾರ್ಥಿಗಳನ್ನು ಮಾನಸಿಕವಾಗಿ, ಶಾರೀರಿಕವಾಗಿ, ಭಾವನಾತ್ಮಕವಾಗಿ, ಸಾಮಾಜಿಕವಾಗಿ ಮತ್ತು ನೈತಿಕವಾಗಿ ವಿದ್ಯಾರ್ಥಿಗಳು ಬೆಳೆಯಲು ಸಹಾಯ ಮಾಡುವ ಗುರಿಗಳನ್ನು ಹೊಂದಿರುವ ಶಾಲೆಯ ಒಳಗೆ ಮತ್ತು ಹೊರಗೆ ನೀಡಬಹುದಾದಂಥ ಅನುಭವಗಳ ಸೂಚನಾ ಪಟ್ಟಿಯೇ ಪಠ್ಯಕ್ರಮ. ಪಠ್ಯಕ್ರಮ ಈ ಕೆಳಗಿನ ಅಂಶಗಳನ್ನು ಒಳಗೊಂಡಿದೆ ಅಂತ ಹೇಳ್ತೀವಿ. ಹಾಗಾದ್ರೆ ಆ ಅಂಶಗಳು ಯಾವುವು? ಇಲ್ಲೇ ಪಠ್ಯವಸ್ತು, ಪಠ್ಯ ಚಟುವಟಿಕೆಗಳು, ಸಹಪಠ್ಯ ಚಟುವಟಿಕೆಗಳು, ಪಠ್ಯೇತರ ಚಟುವಟಿಕೆಗಳು ಅಂತ ಬರ್ತವೆ. ಆಮೇಲೆ ಒಂದನೇದು ಪಠ್ಯವಸ್ತು, ಪಠ್ಯ ಚಟುವಟಿಕೆಗಳು, ಸಹಪಠ್ಯ ಚಟುವಟಿಕೆಗಳು, ಪಠ್ಯೇತರ ಚಟುವಟಿಕೆಗಳು ಶಿಕ್ಷಣದ ಗುರಿಗಳೊಂದಿಗೆ ನಿಕಟವಾಗಿರುವಂತಹ ಸಂಬಂಧವನ್ನು ಅವು ಹೊಂದಿರ್ತವೆ. ಇನ್ನು ಎರಡನೇದು ಶಾಲಾ ಸನ್ನಿವೇಶದಲ್ಲಿ ವಿದ್ಯಾರ್ಥಿಗಳ ಜ್ಞಾನ ಭಂಡಾರವನ್ನು ಹೆಚ್ಚಿಸಲು ವಿದ್ಯಾರ್ಥಿಗಳ ವಯೋಮಟ್ಟ, ಮಾನಸಿಕ ಮಟ್ಟಕ್ಕೆ ಅನುಗುಣವಾಗಿ ಇಲ್ಲಿ ಅಗತ್ಯ ಪಠ್ಯವಸ್ತುವನ್ನು ವಿವಿಧ ಆಯೋಗಗಳು ತಿಳಿಸ್ಯಾವ ಅಂತ ಅರ್ಥ. ಹಾಗಾದ್ರೆ ಅವು ಯಾವುವು ಅಂತ ಕೇಳಿದರೆ 1952-53ರಲ್ಲಿ ಮೊದಲಿಯರ್ ಆಯೋಗ 1952-53 ಹೇಳ್ತದೆ. ವಿದ್ಯಾರ್ಥಿಗಳ ಆಸಕ್ತಿ, ಸಾಮರ್ಥ್ಯ, ಔದ್ಯೋಗಿಕ ವಿಷಯ ವಸ್ತು ಗಮನದಲ್ಲಿಟ್ಟುಕೊಂಡು ಈ ಮುಂದಿನ ವಿಷಯಗಳನ್ನು ಅದು ಸಲಹೆ ಮಾಡ್ತದೆ. ಮಾತೃಭಾಷೆ ಮತ್ತು ಒಂದು ಇತರೆ ಭಾಷೆ, ಮಾತೃಭಾಷೆ ಮತ್ತು ಒಂದು ಇತರೆ ಭಾಷೆ, ಹಿಂದಿ ಇರ್ಬೋದು ಅಥವಾ ಇಂಗ್ಲೀಷ್ ಇರ್ಬೋದು, ಒಂದು ಮಾತೃಭಾಷೆ ಜೊತೆಗೆ ಹಿಂದಿ ತಗೊಳ್ರಿ ಅಥವಾ ಇಂಗ್ಲೀಷ್ ಯಾವುದೇ ಒಂದು. ಆಮೇಲೆ ಸಮಾಜಶಾಸ್ತ್ರ ಮತ್ತು ಸಾಮಾನ್ಯ ವಿಜ್ಞಾನಗಳನ್ನು ಕಲಿಸ್ಬೇಕು. ಪ್ರೌಢ ಹಂತದಲ್ಲಿ ಮಾನವಿಕ ವಿಷಯಗಳು, ಆಮೇಲೆ ಕೃಷಿ ವಿಷಯ ಇರ್ತದೆ, ವ್ಯಾಪಾರ ವಾಣಿಜ್ಯ ಇರ್ತದೆ, ಗೃಹ ವಿಜ್ಞಾನ, ಲಲಿತ ಕಲೆಗಳು, ಈ ರೀತಿಯಾಗಿ ವಿಷಯಗಳು ಇರ್ತವೆ. ಇನ್ನು ಕೋಠಾರಿ ಆಯೋಗ 1964 ಮತ್ತು 66 ಅದೇನು ಹೇಳ್ತದೆ? ಮಾತೃಭಾಷೆ ಹಿಂದಿ ಮತ್ತು ಇಂಗ್ಲೀಷ್, ಮಾತೃಭಾಷೆ ಹಿಂದಿ ಮತ್ತು ಇಂಗ್ಲೀಷ್ ತ್ರಿಭಾಷಾ ಸೂತ್ರ ಅಂತ ಕರಿತೀವಿ. ಆಮೇಲೆ ನೆಕ್ಸ್ಟ್ ಬರುವಂಥದ್ದು ವಿಜ್ಞಾನ, ಗಣಿತ, ಕೃಷಿ ಮತ್ತು ತಾಂತ್ರಿಕ ವಿಷಯಗಳು ಅಂತ ಬರ್ತವೆ. ಇನ್ನು
ನೆಕ್ಸ್ಟು ಸಮಾಜಶಾಸ್ತ್ರವನ್ನು ನಾವು ಕಲಿಸಬೇಕು. ದೈಹಿಕ ಶಿಕ್ಷಣ ಮತ್ತು ಕಾರ್ಯಾನುಭವ, ಈ ರೀತಿಯಾಗಿ ಶಿಕ್ಷಣದ ಕ್ಷೇತ್ರದಲ್ಲಿ ಈ ವಿಷಯಗಳನ್ನು ಕಲಿಸಬೇಕು ಅಂತ ತಿಳ್ಕೊಂಡು 1964 ಮತ್ತು 66ರಲ್ಲಿ ಕೋಠಾರಿ ಆಯೋಗ ಶಿಫಾರಸು ಮಾಡ್ತದೆ. ಇನ್ನು 1986ರೊಳಗೆ ರಾಷ್ಟ್ರೀಯ ಶಿಕ್ಷಣ ನೀತಿ, ರಾಜೀವ್ ಗಾಂಧಿ ಎಜುಕೇಷನ್ ಪಾಲಿಸಿ, NPE ಅಂತ ಕರಿತೀವಿ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂತ ಹೇಳ್ತೀವಿ. ಇದೇನು ಹೇಳ್ತದೆ? ವೈಜ್ಞಾನಿಕ ಮನೋಭಾವನೆಯ ಬೆಳವಣಿಗೆ ಆಗಬೇಕು ಮಕ್ಕಳಲ್ಲಿ, ರಾಜ್ಯಾಂಗದ ಬಾಧ್ಯತೆಗಳಿರಬೇಕು, ಭಾರತದ ಸ್ವಾತಂತ್ರ್ಯ ಚಳವಳಿಯ ಇತಿಹಾಸ ಮಕ್ಕಳಿಗೆ ತಿಳಿಸಬೇಕು, ಸಾಮಾಜಿಕ ಪಿಡುಗುಗಳನ್ನು ದೂರ ಇಡಬೇಕು, ಪ್ರಜಾಪ್ರಭುತ್ವ ಮತ್ತು ಸಾಮಾಜಿಕ ದಕ್ಷತೆ ಏನನ್ನೋದು ಕಲಿಸಬೇಕು, ರಾಷ್ಟ್ರೀಯತೆಯನ್ನು ಪ್ರತಿಪಾದಿಸುವಂಥ ವಿಷಯಗಳಿರಬೇಕು, ಭಾರತದ ಸಂಸ್ಕೃತಿಯಲ್ಲಿನ ಅಂಶಗಳು ಅಥವಾ ಅಂಶಗಳಲ್ಲಿ ಮುಖ್ಯವಾಗಿ ಇರುವವುಗಳನ್ನು ಇಲ್ಲಿ ಮುಂದುವರಿಸಿಕೊಂಡು ಹೋಗಬೇಕು. ಜೊತೆಗೆ ಸ್ತ್ರೀ ಪುರುಷರ ಸಮಾನತೆ ಇರಬೇಕು, ಅದರ ಬಗ್ಗೆ ನಾವು ತಿಳುವಳಿಕೆ ನೀಡಬೇಕು ಅಂತ ಅರ್ಥ ಇಲ್ಲಿ. ಇನ್ನು 2005 ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಅದೇನು ಹೇಳ್ತದೆ? ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು 2005 ತ್ರಿಭಾಷಾ ಸೂತ್ರಕ್ಕೆ ಆದ್ಯತೆ ಕೊಡಬೇಕು ಅಂತ ಹೇಳ್ತದೆ, ಮಾತೃಭಾಷೆಗೆ ಆದ್ಯತೆಯನ್ನು ನೀಡಬೇಕು ಅಂತ ಹೇಳ್ತದೆ, ಇಂಗ್ಲೀಷ್ ಭಾಷಾ ಕಲಿಕೆಗೆ ಕೂಡ ಇದು ಆದ್ಯತೆ ನೀಡಬೇಕು. ಅಂದರೆ ಇಲ್ಲಿಯೂ ಕೂಡ ತ್ರಿಭಾಷಾ ಸೂತ್ರ ಬರ್ತದೆ. ಒಂದು ಯಾವುದೋ ಮಾತೃಭಾಷೆ ಐತಿ, ಆಮೇಲೆ ಇನ್ನೊಂದು ಇಂಗ್ಲೀಷ್ ಇರ್ಬೋದು, ಇನ್ನೊಂದು ರಾಷ್ಟ್ರಭಾಷೆ ಇರ್ಬೋದು ಅಂತ ಅರ್ಥ ಇಲ್ಲಿ. ಆಮೇಲೆ ಭಾಷೆ ಜೊತೆಗೆ ಗಣಿತ ಕಲಿಸಬೇಕು, ವಿಜ್ಞಾನ ಕಲಿಸಬೇಕು, ಆಮೇಲೆ ಸಮಾಜ ವಿಜ್ಞಾನಗಳನ್ನು ಕೂಡ ಇಲ್ಲಿ ಕಲಿಕೆಗೆ ನಾವು ಆದ್ಯತೆಯನ್ನು ನೀಡಬೇಕು. ಪಠ್ಯ ವಿಷಯಗಳ ವೈವಿಧ್ಯತೆಗೆ ಆದ್ಯತೆಯನ್ನು ನೀಡಬೇಕಾಗ್ತದೆ. ಪಠ್ಯಕ್ರಮದ ಅಭಿವೃದ್ಧಿಗೆ ಇಲ್ಲಿ ಆದ್ಯತೆ ನಾವು ಕೊಡಬೇಕು. ಬೋಧನೆ ಎಂಬುದು ಪ್ರವೃತ್ತಿ ಎಂಬುದಕ್ಕೆ ಆದ್ಯತೆ ನೀಡಬೇಕು. ರಾಷ್ಟ್ರೀಯ ಪಠ್ಯಕ್ರಮದ ಮುಖ್ಯಾಂಶಗಳಿಗೆ ಕೂಡ ಇಲ್ಲಿ ನಾವು ಆದ್ಯತೆಯನ್ನು ನೀಡಬೇಕು. ಪರೀಕ್ಷಾ ರೀತಿಗಳಲ್ಲಿ ಮಾರ್ಪಾಡು ತರಬೇಕು ಅಂತ ಹೇಳ್ತಾರೆ. ಪಠ್ಯಕ್ರಮದ ಜೊತೆಗೆ ಪೂರಕ ವಿಷಯಗಳಿಗೆ ಕೂಡ ಇಲ್ಲಿ ಮಹತ್ವ ನೀಡಬೇಕು. ಸಮುದಾಯದ ಭಾಗವಹಿಸುವಿಕೆಗೆ ಇಲ್ಲಿ ಮಹತ್ವ ನೀಡಬೇಕು. ಆಮೇಲೆ ಪಠ್ಯದ ಹೊರೆ ಕಡಿಮೆ ಮಾಡಲು ಆದ್ಯತೆ ಕೊಡಬೇಕು. ಪಠ್ಯದಲ್ಲಿ ಮಕ್ಕಳಿಗೆ ಪಠ್ಯಕ್ರಮದಲ್ಲಿ ಜಾಸ್ತಿ ಹೊರೆ ಆಗಬಾರ್ದು. ಅದರಿಂದ ಪಠ್ಯಕ್ರಮದಲ್ಲಿ ಅಥವಾ ಪಠ್ಯದಲ್ಲಿ ಮಕ್ಕಳಿಗಿರುವಂಥ ಹೊರೆಯನ್ನು ಕಡಿಮೆ ಮಾಡಬೇಕು ಅಂಥೇಳಿ ಇದು 2005 ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಹೇಳ್ತದೆ. ಆಮೇಲೆ ಸರ್ವತೋಮುಖ ಬೆಳವಣಿಗೆಗೆ ಆದ್ಯತೆ ನೀಡಬೇಕು. ಪಠ್ಯಕ್ರಮದಲ್ಲಿ ಮಕ್ಕಳ ಅಥವಾ ಮಗುವಿನ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು, ಅದಕ್ಕೇನಪ್ಪ ಜಾಸ್ತಿ ಆದ್ಯತೆಯನ್ನು ನೀಡಬೇಕು ಅಂಥೇಳಿ ಇದು 2005 ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಹೇಳ್ತದೆ. ಈ ಮೇಲಿನ ಪಠ್ಯಕ್ರಮವನ್ನು ಅಥವಾ ವಿಷಯ ವಸ್ತುವನ್ನು ವಿವಿಧ ಆಯೋಗಗಳು ಮತ್ತು ಸಮಿತಿಗಳು ಶಿಫಾರಸು ಮಾಡ್ಯಾವ. ಇವುಗಳಲ್ಲಿ ಅನ್ವಯಿಸಿಕೊಳ್ಳುವ ಮೂಲಕ ಹಲವು ಶೈಕ್ಷಣಿಕ ಗುರಿಗಳನ್ನು ನಾವಿಲ್ಲಿ ಸಾಧಿಸಬಹುದು ಅಂತ ಅರ್ಥ ಇಲ್ಲೇ. ಆಮೇಲೆ ಹೀಗೆ ಶಿಕ್ಷಣದ ಗುರಿಗಳಂದ್ರೆ ಏನು? ಶಿಕ್ಷಣದ ಗುರಿಗಳಂದ್ರೆ ಏನು? ವಿದ್ಯಾರ್ಥಿಗಳಲ್ಲಿ ಏಕತಾ ಭಾವನೆ, ಪ್ರಾಮಾಣಿಕತೆ, ಸಹಕಾರ ಭಾವನೆ ಮತ್ತು ಸ್ನೇಹ, ಸೌಹಾರ್ದತೆ ಭಾವನೆಗಳನ್ನು ವೃದ್ಧಿ ಮಾಡೋದು, ಬೆಳೆಸೋದು. ಮಕ್ಕಳಲ್ಲಿ ಆತ್ಮರಕ್ಷಣಾ ಸಾಮರ್ಥ್ಯ, ಸ್ವನಿಯಂತ್ರಣ ಸಾಮರ್ಥ್ಯ, ಮುಂದಾಳುತನ, ವಿಧೇಯತೆ, ಆಮೇಲೆ ಆತ್ಮಸ್ಥೈರ್ಯ ಮೊದಲಾದ ಗುಣಗಳನ್ನು ಪಠ್ಯಕ್ರಮ ಬೆಳೆಸುವಂತೆ ಇರಬೇಕು. ಆಮೇಲೆ ಮಕ್ಕಳಲ್ಲಿ ಸಂಶೋಧನಾ ಮನೋಭಾವನೆ ಮತ್ತು ಪರಿಶೋಧನಾ ಗುಣವನ್ನು ಅಥವಾ ಅನ್ವೇಷಣಾ ಗುಣವನ್ನು ಬೆಳೆಸಬೇಕು ಅಂತ ಅರ್ಥ ಇಲ್ಲಿ. ವಿದ್ಯಾರ್ಥಿಗಳನ್ನು ಪ್ರಜಾಪ್ರಭುತ್ವದಲ್ಲಿ ಉತ್ತಮ ಪ್ರಜೆಗಳನ್ನಾಗಿ ರೂಪುಗೊಳ್ಳುವಂಥ ಶಿಕ್ಷಣ ಇಲ್ಲಿ ನಾವು ಕೊಡಬೇಕು ಅಂತ ಅರ್ಥ ಇಲ್ಲಿ. ಮಗುವಿನಲ್ಲಿ ಸೃಜನಶೀಲತೆ ಮತ್ತು ಸೃಜನಾತ್ಮಕ ಕಾರ್ಯಗಳನ್ನು ಮಾಡುವಂತಹ ಸಾಮರ್ಥ್ಯ ನಾವು ಬೆಳೆಸಬೇಕಾಗ್ತದೆ. ಆಮೇಲೆ ವಿದ್ಯಾರ್ಥಿಗಳು ಯಾವುದೇ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವಂತಹ ಕೂಲಂಕುಷವಾಗಿ ರಚನಾತ್ಮಕವಾಗಿ ಆಲೋಚನೆ ಮಾಡುವ ವಾತಾವರಣ ನಾವು ಮಕ್ಕಳಿಗೆ ಕಲಿಸಿಕೊಡ್ಬೇಕು. ಭಾಷಾ ಸಾಮರ್ಥ್ಯವನ್ನು ಹಾಗೂ ಸಂವಾದ ಕೌಶಲ್ಯಗಳನ್ನು ಸಂಪರ್ಕ ಮಾಡೋದು, ಸಂವಾದ ಮಾಡೋದು, ಚರ್ಚೆ ಮಾಡೋದು, ಇದರ ಕೌಶಲ್ಯವನ್ನು ಮಕ್ಕಳಿಗೆ ನಾವು ಬೆಳೆಸೋದು. ನೈತಿಕ, ಸಾಮಾಜಿಕ, ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಮೌಲ್ಯಗಳನ್ನು ಮಕ್ಕಳಲ್ಲಿ ಬೆಳೆಸೋದು. ಆಮೇಲೆ ಬಿಡುವಿನ ವೇಳೆಯ ಸದುಪಯೋಗ ಮಾಡಿಕೊಳ್ಳಲು ಅಗತ್ಯ ಅರಿವನ್ನು ಮಕ್ಕಳಲ್ಲಿ ನಾವು ಮೂಡಿಸೋದು. ರಾಷ್ಟ್ರೀಯ ಸಾಂಸ್ಕೃತಿಕ ಪರಂಪರೆಯನ್ನು ಮುಂದುವರಿಸಿಕೊಂಡು ಬರುವ ಮತ್ತು ಸಾಮಾಜಿಕ ಪದ್ಧತಿಗಳನ್ನು ಅರ್ಥ ಮಾಡಿಕೊಳ್ಳೋದು ಹೆಂಗೆ ಅನ್ನೋದು ಮಕ್ಕಳಿಗೆ ನಾವು ತಿಳಿಸಿಕೊಡ್ಬೇಕು. ರಾಷ್ಟ್ರೀಯ ಪ್ರಜ್ಞೆಯನ್ನು ಬೆಳೆಸುವ, ಅದರ ಅವಶ್ಯಕತೆಯನ್ನು ಅರಿತು ರಕ್ಷಣೆ ಮಾಡುವ ಅರಿವನ್ನು ನಾವು ಮಕ್ಕಳಲ್ಲಿ ಮೂಡಿಸಬೇಕಾಗ್ತದೆ. ವೈಜ್ಞಾನಿಕ ಮನೋಭಾವನೆ ಮಕ್ಕಳಲ್ಲಿ ಬೆಳೆಸೋದು ಅತಿ ಅವಶ್ಯಕ ಅಂತ ಅರ್ಥ.
ಹೀಗೆ ಪಠ್ಯಕ್ರಮ ಮತ್ತು ಶಿಕ್ಷಣದ ಗುರಿಗಳು ಒಂದಕ್ಕೊಂದು ನಿಕಟವಾಗಿರುವಂತಹ ಸಂಬಂಧವನ್ನು ಹೊಂದಿ ಒಂದಕ್ಕೊಂದು ಅವು ಪೂರಕ ಆಗ್ಯಾವ ಅಂತ ಅರ್ಥ ಇಲ್ಲೇ ಶಿಕ್ಷಣದ ಗುರಿಗಳನ್ನು ಈಡೇರಿಸಲು ಪಠ್ಯಕ್ರಮ ಅತಿ ಅವಶ್ಯಕವಾಗಿ ಬೇಕು ಅಂತ ಹೇಳ್ತೀವಿ. ಇನ್ನು ಇದೇ 3ನೇ ಅಧ್ಯಾಯದೊಳಗೆ ಉಪಘಟಕ 3.5 ಏನು ಅನ್ನೋದು ನೋಡೋಣ. ಪಠ್ಯಕ್ರಮ ರಚನೆಯಲ್ಲಿ ಶಿಕ್ಷಕರ ಪಾತ್ರ ಏನು? ಪಠ್ಯಕ್ರಮದ ರಚನೆಯಲ್ಲಿ ಶಿಕ್ಷಕರ ಪಾತ್ರ ಏನು ಅನ್ನೋದು ನೋಡೋಣ. ಪಠ್ಯಕ್ರಮ ರಚನಾ ಇಲ್ಲಿ ಪ್ರಕ್ರಿಯೆಯು ಇಲ್ಲಿ ಸಹಕಾರಯುತ ಪ್ರಯತ್ನ, ಸಹಕಾರದಿಂದ ನಡೀತದ ಅಂತ ಅರ್ಥ. ಇಲ್ಲಿ ಈ ರಚನಾ ಪ್ರಕ್ರಿಯೆಯಲ್ಲಿ ರಾಷ್ಟ್ರೀಯ, ಸ್ಥಳೀಯ, ಪ್ರಾದೇಶಿಕ ನಿಯೋಗಗಳ ಪ್ರಾಚಾರ್ಯರು, ಶಿಕ್ಷಕರು ಮತ್ತು ಸಮುದಾಯದ ಸದಸ್ಯರುಗಳು ಇದರಲ್ಲಿ ಪಾಲ್ಗೊಂಡಿರ್ತಾರೆ. ಇದರಲ್ಲಿ ಅನೇಕ ಶಿಕ್ಷಕರು ಪ್ರತ್ಯಕ್ಷವಾಗಿ ಪಾಲ್ಗೊಂಡಿರುವುದಿಲ್ಲ. ಕೇವಲ ಪಠ್ಯಕ್ರಮ ರಚನೆಯ ಸಂಘದ ಸದಸ್ಯರಾದಂಥ ಶಿಕ್ಷಕರು ಮಾತ್ರ ಇದರಲ್ಲಿ ಪ್ರತ್ಯಕ್ಷವಾಗಿ ಭಾಗವಹಿಸ್ತಾರೆ. ಇಲ್ಲೇ ಒಂದೊಂದಾಗಿ ನೋಡಿದ್ರೆ ಪ್ರತಿಯೊಬ್ಬ ಶಿಕ್ಷಕರು ತಮ್ಮ ಪಠ್ಯಕ್ರಮ ರಚಿಸಿಕೊಳ್ಳುವ ಸ್ವಾತಂತ್ರ್ಯ ಹೊಂದಿದಾಗ ಅವರು ಒದಗಿಸಿದ ಪಠ್ಯಕ್ರಮ ವಿನ್ಯಾಸದೊಂದಿಗೆ ವ್ಯವಹರಿಸಲು ಇಲ್ಲಿ ಸರಳ ಆಗ್ತದೆ ಅಥವಾ ಸೂಚಿಸ್ತಾರ ಅಂತ ಅರ್ಥ. ಇಲ್ಲಿ ಯಾವ ಶಿಕ್ಷಕರು ಪಠ್ಯಕ್ರಮ ರಚನೆಯ ಸಂಘದ ಸದಸ್ಯರಾಗಿರುತ್ತಾರೆಯೋ ಅವರು ಪಠ್ಯಕ್ರಮ ರಚಿಸುವಾಗ ಪಠ್ಯಕ್ರಮ ರಚನಾ ತತ್ವಗಳನ್ನು ಗಮನದಲ್ಲಿಟ್ಟುಕೊಂಡು ರಚಿಸಲು ಇಲ್ಲಿ ಸಲಹೆಯನ್ನು ನೀಡಬೇಕಾಗ್ತದೆ. ಆಮೇಲೆ 3ನೇದು, ನೂತನ ಪಠ್ಯಪುಸ್ತಕಗಳಲ್ಲಿಯ ನೂತನ ವಿಧಾನಗಳಾದ ಅಂತರ್ಗತ ವಿಧಾನ, ರಚನಾತ್ಮಕ ವಿಧಾನ ಹಾಗೂ ಸುರುಳಿಯಾಕಾರದ ವಿಧಾನಗಳನ್ನು ಅಳವಡಿಸಿಕೊಳ್ಳಲು ಇಲ್ಲಿ ಸೂಚಿಸ್ತಾರೆ. ಆಮೇಲೆ 4ನೇದು, ಶಿಕ್ಷಕರು ವಿದ್ಯಾರ್ಥಿಗಳನ್ನು ಯೋಚನೆ ಮಾಡುವಂತೆ ಚಟುವಟಿಕೆಗಳ ಮೂಲಕ ಜ್ಞಾನ ಮತ್ತು ಸಾಮರ್ಥ್ಯಗಳನ್ನು ಪಡೆಯುವಂಥ ವಿಷಯ ಮತ್ತು ಚಟುವಟಿಕೆಗಳನ್ನು ಅಳವಡಿಸಬೇಕು ಅಂಥೇಳಿ ಇಲ್ಲಿ ಸಲಹೆಯನ್ನು ನೀಡ್ತಾರೆ. ವಿದ್ಯಾರ್ಥಿಗಳ ಸರ್ವಾಂಗೀಣ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾಗಿ ಉತ್ತಮ ಪ್ರಜೆಗಳನ್ನು ಮಾಡಲು ಬೇಕಾದ ವಿಷಯವನ್ನು ಪಠ್ಯಕ್ರಮದಲ್ಲಿ ಅಳವಡಿಸುವಂತೆ ಇಲ್ಲಿ ಸೂಚಿಸ್ತಾರೆ. ಮಕ್ಕಳ ವಯೋಮಟ್ಟ, ಬೌದ್ಧಿಕ ಮಟ್ಟಕ್ಕೆ ಅನುಗುಣವಾಗಿ ಕಲಿಕಾ ಹೊರೆಯನ್ನು ಕಡಿಮೆ ಮಾಡುವಂತೆ ಪಠ್ಯಕ್ರಮ ರಚಿಸಲು ಇಲ್ಲಿ ಸೂಚನೆಯನ್ನು ನೀಡ್ತಾರೆ. ಆಮೇಲೆ ಶಿಕ್ಷಕರ ಪಠ್ಯಕ್ರಮ ರಚನೆಯಲ್ಲಿ ಪಾಲ್ಗೊಂಡು ಅವರು ಇಲ್ಲಿ ವಿಭಿನ್ನವಾದಂಥ ಪಾತ್ರ ಮತ್ತು ಜವಾಬ್ದಾರಿಗಳನ್ನು ನಿರ್ವಹಿಸ್ತಾರೆ. ಪಠ್ಯಕ್ರಮವು ಶಿಕ್ಷಕರು ತಮ್ಮ ಬೋಧನೆಯನ್ನು ಆನಂದಿಸುವಂತೆ ಸಲಹೆಗಳನ್ನು ಇಲ್ಲಿ ನೀಡ್ತಾರೆ. ವಿದ್ಯಾರ್ಥಿಗಳಲ್ಲಿ ಉಂಟಾಗಿರುವಂಥ ವಿಕಾಸವನ್ನು ಹಾಗೂ ಅವರ ಆಸಕ್ತಿಯುತ ಕ್ಷೇತ್ರ ಮತ್ತು ಕೌಶಲ್ಯಗಳನ್ನು ಗಮನಿಸುವಂತೆ ಸೂಚಿಸ್ತಾರೆ. ಶಿಕ್ಷಕರು ತಮ್ಮ ವೃತ್ತಿ ಜೀವನದಲ್ಲಿ ಪರಿಣಾಮಕಾರಿ ಅಭ್ಯಾಸಕ್ಕೆ ಸಂಬಂಧಿಸಿದಂತೆ ಅನ್ವೇಷಣೆ ಮಾಡಬೇಕು. ಆಗ ಮಾತ್ರ ಪಠ್ಯಕ್ರಮ ಸುಧಾರಣೆಯಲ್ಲಿ ತಮ್ಮ ಪ್ರಭಾವ ಬೀರಬಹುದು. ಇನ್ನು ನೆಕ್ಸ್ಟ್ ಬರುವಂಥದ್ದು, ಶಿಕ್ಷಕರು ನಿಗದಿತ ಪಠ್ಯಕ್ರಮ ಮತ್ತು ಸಹ ಪಠ್ಯ ವಸ್ತುವಿನ ಚೌಕಟ್ಟಿನಲ್ಲಿ ಪಾಠ ಯೋಜನೆ ಸೃಷ್ಟಿಸುವುದು, ಶಿಕ್ಷಕ ವಿದ್ಯಾರ್ಥಿಗಳ ಅವಶ್ಯಕತೆಗಳನ್ನು ಪೂರೈಸುವ ನಿಟ್ಟಿನೊಳಗೆ ಪಠ್ಯಕ್ರಮವನ್ನು ಅನ್ವಯಿಸುವ ಜವಾಬ್ದಾರಿಗಳನ್ನು ಅವರು ಹೊರಬೇಕಾಗ್ತದೆ. ಅನುದಾನಿತ ಮತ್ತು ಅಧಿಕೃತ ಶಾಲೆಯ ಶಿಕ್ಷಕರು ತಮ್ಮದೇ ಆದ ಪಠ್ಯಕ್ರಮ ರಚಿಸಿಕೊಳ್ಳಲು ಸಾಧ್ಯ ಇಲ್ಲ. ಆದರೆ ಪ್ರಯೋಗಾತ್ಮಕ ಶಾಲೆಗಳು ತಮ್ಮದೇ ಆದ ಪಠ್ಯಕ್ರಮ ರಚಿಸಿಕೊಂಡು ನೂತನ ವಿಧಾನಗಳನ್ನು ಅನ್ವಯಿಸಿಕೊಂಡು ವೈವಿಧ್ಯಮಯ ಕಲಿಕಾ ಚಟುವಟಿಕೆಗಳನ್ನು ಸಂಘಟಿಸಿ ವೈವಿಧ್ಯಮಯ ಕಲಿಕಾ ಅನುಭವಗಳನ್ನು ಇಲ್ಲಿ ಮಕ್ಕಳಿಗೆ ನೀಡಬಹುದಾಗಿದೆ. ಆಮೇಲೆ ಪಠ್ಯಕ್ರಮ ರಚನಾ ಸಮಿತಿಯಲ್ಲಿ ಬಹುಪಾಲು ಶಿಕ್ಷಕರೇ ಪೂರ್ಣ ಪ್ರಮಾಣದ ಜವಾಬ್ದಾರಿಯನ್ನು ಹೊಂದಿರ್ತಾರೆ. ಶಿಕ್ಷಕರು ವಿದ್ಯಾರ್ಥಿಗಳ ಆಸಕ್ತಿ, ಸಾಮರ್ಥ್ಯ, ಪರಿಸರಾತ್ಮಕ ಸನ್ನಿವೇಶಗಳಿಗೆ ಅನುಗುಣವಾಗಿ ಮತ್ತು ಪಠ್ಯಕ್ರಮ ರಚನಾ ತತ್ವಗಳಿಗೆ ಅನುಗುಣವಾಗಿ ತಮ್ಮ ಸಲಹೆ ಸೂಚನೆಗಳನ್ನು ಇಲ್ಲಿ ನೀಡಬಹುದು. ಆಮೇಲೆ ಸಾಮಾನ್ಯವಾಗಿ ಪಠ್ಯಕ್ರಮ ರಚನೆಗೆ ಶಿಕ್ಷಕರನ್ನು ಆಯ್ಕೆ ಮಾಡುವಾಗ ಪ್ರಮುಖ ರಾಜ್ಯ ಮಟ್ಟದ ಸಮಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂಥ ಶಿಕ್ಷಕರಿಗೆ ಆದ್ಯತೆ ನೀಡಿ ಅವರು ನಿರ್ವಹಿಸುವಂತೆ ಅವಕಾಶ ಮಾಡಿಕೊಡಬೇಕು. ನುರಿತ ಅನುಭವಿ ಶಿಕ್ಷಕರ ಆಯ್ಕೆಗೆ ಸರ್ಕಾರ ಸೂಕ್ತ ಮಾನದಂಡ ನಿಗದಿಪಡಿಸಿಲ್ಲ. ಇಲ್ಲಿ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಸದಸ್ಯರನ್ನು ಆಯ್ಕೆ ಮಾಡುವ ಪ್ರಕ್ರಿಯೆಯಲ್ಲಿ ರಾಜ್ಯ ಶೈಕ್ಷಣಿಕ ಸಂಶೋಧನಾ ಮತ್ತು ತರಬೇತಿ ಇಲಾಖೆ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದ DSERT. ಆಮೇಲೆ ನೆಕ್ಸ್ಟ್ ಬರುವಂಥದ್ದು, ಸೃಜನಾತ್ಮಕ ಶಿಕ್ಷಕರಿಗೆ ಅವಕಾಶವನ್ನು ಒದಗಿಸುವ ಮೂಲಕ ಪರಿಣಾಮಕಾರಿ ಪಠ್ಯಕ್ರಮ ರಚನೆಗೆ ಅವಕಾಶ ನೀಡಬೇಕು. ಆಮೇಲೆ ಶಿಕ್ಷಕರು ಇತರೆ ಪಠ್ಯಕ್ರಮ ರಚನಾ ಸದಸ್ಯರಿಗಿಂತ ಉತ್ತಮವಾಗಿ ಪಠ್ಯಕ್ರಮದ ಲೋಪದೋಷಗಳ ಬಗೆಗೆ ಅರಿವನ್ನು
ಹೊಂದಿರಬೇಕು. ಸರ್ಕಾರ ಕೆಲವು ವಿಷಯಗಳು ಅಥವಾ ಶೈಕ್ಷಣಿಕ ಉದ್ದೇಶಗಳನ್ನು ನಿರ್ಧರಿಸಿದರೂ ಶಿಕ್ಷಕರು ಆ ವಿಷಯ ವರ್ಗಾವಣೆ ಅಥವಾ ಉದ್ದೇಶದ ಸಾಧನೆಗೆ ಬೇಕಾದ ಸಾಧನಗಳು, ಚಟುವಟಿಕೆಗಳು ಮತ್ತು ನಿರ್ದಿಷ್ಟ ಕೌಶಲ್ಯಗಳನ್ನು ನಿರ್ಧಾರ ಮಾಡ್ತಾರೆ. ಪಠ್ಯಕ್ರಮಕ್ಕೆ ಪೂರಕವಾಗಿ ಸರ್ಕಾರ ನಿರ್ದೇಶಿಸಿದ ಚೌಕಟ್ಟಿನ ಆಧಾರಿತವಾಗಿ ಪಠ್ಯವಸ್ತುವನ್ನು ಮತ್ತು ಚಟುವಟಿಕೆಗಳನ್ನು ಶಿಕ್ಷಕರು ಸೃಷ್ಟಿ ಮಾಡ್ತಾರೆ. ಶಿಕ್ಷಕರು ಸಮಿತಿಯ ಶಿಫಾರಸು ಮಾಡಿದ ಅಂಶಗಳ ಆಧಾರಿತವಾಗಿ ವಿಷಯ ವಸ್ತುಗಳನ್ನು ಪಠ್ಯಕ್ರಮದಲ್ಲಿ ಸೃಷ್ಟಿ ಮಾಡ್ತಾರೆ. ಶಿಕ್ಷಕರು ವಿಷಯ ವಸ್ತು, ಚಟುವಟಿಕೆಗಳು, ಸಮಾಜ, ವಿದ್ಯಾರ್ಥಿಗಳ ಅವಶ್ಯಕತೆಗಳು ಮತ್ತು ವಿದ್ಯಾರ್ಥಿಗಳ ಮಾನಸಿಕ ಮಟ್ಟಕ್ಕೆ ಅನುಗುಣವಾಗಿ ರಚನೆ ಮಾಡಬೇಕು ಅಂಥೇಳಿ ಅವರು ಸಲಹೆಗಳನ್ನು ನೀಡ್ತಾರೆ. ಪ್ರಚಲಿತ ಘಟನೆಗಳು, ಆಮೇಲೆ ನೂತನ ಐತಿಹಾಸಿಕ ಅಂಶಗಳಿರ್ಬೋದು, ನೂತನ ವೈಜ್ಞಾನಿಕ ಸಾಧನಗಳಿರ್ಬೋದು, ಇತರೆ ಸಾಧಕರು ಮುಂತಾದ ಸಲಹೆಗಳಿಗೆ ಆದ್ಯತೆಯನ್ನು ನೀಡಿ ಪಠ್ಯಕ್ರಮ ರಚಿಸುವಂತೆ ಇಲ್ಲಿ ಶಿಕ್ಷಕರು ಸಲಹೆಗಳನ್ನು ನೀಡ್ತಾರೆ. ಇನ್ನು ಶಿಕ್ಷಕರು ಪಠ್ಯಕ್ರಮದಲ್ಲಿಯ ನ್ಯೂನತೆಗಳು ಮತ್ತು ಅದರ ಪರಿಣಾಮಗಳು ಮತ್ತು ಪಠ್ಯವಸ್ತುವಿನ ವಿಷಯಾಂಶಗಳಲ್ಲಿಯ ಮಾರ್ಪಾಡು ಮತ್ತು ತಪ್ಪುಗಳ ಮಾಹಿತಿಯ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತಾರೆ. ಶಿಕ್ಷಕರು ವಿದ್ಯಾರ್ಥಿಗಳು ತೊಂದರೆ ಅನುಭವಿಸುತ್ತಿರುವ ಸಂದರ್ಭದಲ್ಲಿ ಮತ್ತು ಸಮಾಜದ ಮತ್ತು ವಿದ್ಯಾರ್ಥಿಗಳ ನಿರೀಕ್ಷೆಗಳ ಕುರಿತು ಮಾಹಿತಿಗಳನ್ನು ಇಲ್ಲಿ ಶಿಕ್ಷಕರು ನೀಡ್ತಾರೆ. ಶಿಕ್ಷಕರು ತಮ್ಮದೇ ಬೋಧನಾ ಸನ್ನಿವೇಶದಲ್ಲಿಯ ಸಮಸ್ಯೆಗಳು ಮತ್ತು ಪಠ್ಯೇತರ ಚಟುವಟಿಕೆಗಳ ಸಂಘಟನೆಯ ಕುರಿತು ವಿಶ್ಲೇಷಣೆ ಮಾಡ್ತಾರೆ. ಶಿಕ್ಷಕರು ಮೌಲ್ಯಮಾಪನ ಪದ್ಧತಿಯ ದೋಷಗಳೇನದಾವ ಮತ್ತು ಮಾರ್ಪಾಡುಗಳ ಬಗ್ಗೆ ಇಲ್ಲಿ ತಿಳಿಸಿಕೊಡಬೇಕಾಗ್ತದೆ. ಶಿಕ್ಷಕರು ವಾರ್ಷಿಕ ಯೋಜನೆ, ಪಾಠ ಯೋಜನೆ, ಘಟಕ ಯೋಜನೆ ಹಾಗೂ ತಮ್ಮ ವೃತ್ತಿ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುವ ಮಾರ್ಗಗಳು ಇತ್ಯಾದಿಗಳನ್ನು ಕುರಿತು ಇಲ್ಲಿ ಶಿಕ್ಷಕರು ಚರ್ಚಿಸ್ತಾರೆ. ಶಿಕ್ಷಕರನ್ನು ಹೊರತುಪಡಿಸಿ ಬೇರೆ ಯಾರೂ ಕೂಡ ವಿದ್ಯಾರ್ಥಿಗಳನ್ನು ಇಲ್ಲಿ ಸರಿಯಾಗಿ ತಿಳಿದುಕೊಂಡಿರುವುದಿಲ್ಲ. ಆದ್ದರಿಂದ ಶಿಕ್ಷಕರೇ ಪಠ್ಯಕ್ರಮ ರಚನೆಯಲ್ಲಿ ಪ್ರಮುಖವಾಗಿರುವಂಥ ಪಾತ್ರವನ್ನು ವಹಿಸಬೇಕಾಗ್ತದೆ. ಕಾರಣ ಶಿಕ್ಷಕರು ತಮ್ಮ ಹಲವು ಸಮಸ್ಯೆಗಳನ್ನು ಈ ಸಮಿತಿಯ ಮುಂದೆ ಪ್ರಸ್ತುತಪಡಿಸಿ ಆ ಮೂಲಕ ಪಠ್ಯಕ್ರಮದಲ್ಲಿರುವಂಥ ದೋಷಗಳನ್ನು ಸರಿಪಡಿಸುವುದರ ಜೊತೆಗೆ ಪರಿಣಾಮಕಾರಿಯಾದ ಪಠ್ಯಕ್ರಮದ ಸಿದ್ಧತೆ ಮತ್ತು ಅನ್ವಯಕ್ಕೆ ಪೂರಕವಾಗಿ ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಪಠ್ಯಕ್ರಮಕ್ಕೆ ಪೂರಕವಾಗಿ ಸರ್ಕಾರ ನಿರ್ಧರಿಸಿ ಚೌಕಟ್ಟಿನ ಆಧಾರಿತವಾಗಿ ಪಠ್ಯಕ್ರಮವನ್ನು ಶಿಕ್ಷಕರು ಸೃಷ್ಟಿಸಿ ವಿದ್ಯಾರ್ಥಿಗಳ ಮಟ್ಟಕ್ಕೆ ಅನುಗುಣವಾಗಿ ಪಠ್ಯಕ್ರಮ ರಚನಾ ಯೋಜನೆಯಲ್ಲಿ ಶಿಕ್ಷಕರು ಅತಿ ಮಹತ್ವದ ಪಾತ್ರವನ್ನು ಇಲ್ಲಿ ನಿರ್ವಹಿಸ್ತಾರೆ. ಇನ್ನು ಇದೇ ಅಧ್ಯಾಯದೊಳಗೆ 3.6 ಉಪಘಟಕ 3.6 ಪಠ್ಯಕ್ರಮ ಹಾಗೂ ಶಿಸ್ತು ಅಂತ ಬರುತ್ತೆ. ಪಠ್ಯಕ್ರಮ ಹಾಗೂ ಶಿಸ್ತು ಅಂತ ಬರುತ್ತೆ. ನಿಯಮಗಳಿಗೆ ಅನುಗುಣವಾಗಿ ನಡೆಯುವುದೇ ಶಿಸ್ತು. ಶಿಸ್ತು ಅಂದರೆ ಏನು? ನಿಯಮಬದ್ಧವಾಗಿ ನಾವು ನಡೆಯುವುದೇ ಶಿಸ್ತು ಅಂತ ಅರ್ಥ. ಇಲ್ಲಿ ಕಲಿಕೆ ಶಿಕ್ಷಣದ ಅವಿಭಾಜ್ಯ ಅಂಗ. ಎಲ್ಲ ವಿಧದ ಕಲಿಕೆಯು ಒಂದಲ್ಲ ಒಂದು ರೀತಿಯ ಶಿಸ್ತನ್ನು ಒಳಗೊಂಡಿರ್ತದೆ. ಆದ್ದರಿಂದ ಶಿಸ್ತು ಶಿಕ್ಷಣದ ಅವಿಭಾಜ್ಯ ಅಂಗ ಅಂತ ಅನಿಸಿಕೊಳ್ತದೆ. ಆಮೇಲೆ ಶಿಸ್ತಿನ ಅರ್ಥ ಏನು? ಮೂಲತಃ ಡಿಸಿಪ್ಲಿನ್ ಅಂತ ಕರಿತೀವಿ ಎಂಬ ಪದ ಲ್ಯಾಟಿನ್ ಭಾಷೆಯ ಡಿಸ್ಕೋ ಎಂದರೆ ಐ ಲರ್ನ್, ನಾನು ಕಲಿಯುತ್ತೇನೆ ಎಂಬ ಆಂಗ್ಲ ಅರ್ಥ ಕೊಡುವ ಪದದಿಂದ ಉತ್ಪತ್ತಿಯಾಗಿದೆ ಅಂತ ಅರ್ಥ. ಇದು ಏನನ್ನು ಕಲಿಯಬೇಕಾಗಿರುತ್ತದೆಯೋ ಅದಕ್ಕನುಗುಣವಾದ ನಿಯಮಗಳಿಗೆ ಆಮೇಲೆ ಅಧೀನತೆಯನ್ನು ಶಿಸ್ತು ಅಂತ ಕರಿತೀವಿ. ನಿಯಮಗಳು ಈಗಾಗಲೇ ಕಲಿತಿರೋ ವಿಷಯಗಳಿಗೆ ಸಂಬಂಧಿಸಿರಬಹುದು. ಅಭ್ಯಾಸ, ತರಬೇತಿ, ಪುನರಾವರ್ತನೆಯಂತಹ ಕಲಿಕಾ ಕ್ರಮಗಳಿಗೆ ಸಂಬಂಧಪಟ್ಟಿರಬಹುದು. ಇಲ್ಲವೇ ಸಾಮಾನ್ಯವಾಗಿ ಕಲಿಯಬೇಕಾದ ವಿಷಯಗಳಿಗೆ ಸಂಬಂಧಿಸಿರಬಹುದು. ಈ ಎಲ್ಲ ಸಂದರ್ಭಗಳಲ್ಲಿಯೂ ನಿಯಮಗಳಿಗೆ ಬದ್ಧವಾಗಿರುವುದೇ ಶಿಸ್ತು ಅಂತ ಅರ್ಥ. ಇನ್ನು ಶಿಸ್ತಿನ ಪ್ರಕಾರಗಳು ನಾವು 2 ಪ್ರಕಾರ ನೋಡ್ಬೋದು. ಒಂದು ಆಂತರಿಕ ಶಿಸ್ತು ಅಂತ ಹೇಳ್ತೀವಿ, ಅದಕ್ಕೆ ಸ್ವಯಂ ಶಿಸ್ತು ಅಂತೀವಿ. ಎರಡನೇದು ಬಾಹ್ಯ ಶಿಸ್ತು ಅಂತ ಹೇಳ್ತೀವಿ, ಬೇರೆಯವರ ಅಧೀನಕ್ಕೆ ಒಳಪಟ್ಟ ಶಿಸ್ತಿದು. ಬೇರೆಯವರ ಅಧೀನಕ್ಕೆ ಒಳಪಟ್ಟ ಶಿಸ್ತು ಅಂತ ಹೇಳ್ತೀವಿ. ಹಂಗಾರೆ ಆಂತರಿಕ ಶಿಸ್ತು ಅಂದರೆ ಏನು? ಸ್ವಯಂ ಶಿಸ್ತು ಅಂತ ಹೇಳ್ತೀವಲ್ಲ, ವ್ಯಕ್ತಿ
ಸ್ವ ಇಚ್ಛೆಯಿಂದ ನಿಯಮಗಳಿಗೆ ಅನುಗುಣವಾಗಿ ನಡೆದುಕೊಳ್ಳುವುದೇ ಸ್ವಯಂ ಶಿಸ್ತು. ನಮ್ಮ ಇಚ್ಛೆಗೆ ಅನುಗುಣವಾಗಿ ನಡೆದುಕೊಳ್ಳೋದಕ್ಕೆ ನಾವು ಸ್ವಯಂ ಶಿಸ್ತು ಅಂತ ಹೇಳ್ತೀವಿ. ತಾನು ನಿರ್ವಹಿಸುವಂಥ ಕೆಲಸ ಕಾರ್ಯಗಳು ಸುಸಂಬದ್ಧವಾಗಿ ಸುಸೂತ್ರವಾಗಿ ನಡೆಯಲು ಸ್ವಪ್ರೇರಿತನಾಗಿ ತಾನೇ ನಿಯಮಗಳನ್ನು ವಿಧಿಸಿಕೊಂಡು ಆ ನಿಯಮಗಳಿಗೆ ಅಥವಾ ನಿಯಮಗಳ ಅನುಸಾರವಾಗಿ ವರ್ತಿಸಿದಾಗ ಶಿಸ್ತು ಸ್ವಯಂ ವಿಧಿತ ಅಂತ ಅನಿಸಿಕೊಳ್ಳುತ್ತದೆ. ಬಹಿರಂಗವಾಗಿ ಯಾರ ಬಲಾತ್ಕಾರದಿಂದಲೂ ಅಲ್ಲದೆ ತನಗೆ ತಾನೇ ಶಿಸ್ತು ರೂಪಿಸಿಕೊಳ್ಳುತ್ತಿರುವುದರಿಂದ ಅದನ್ನು ಆಂತರಿಕ ಸ್ವಯಂ ನಿಯಮಬದ್ಧತೆ ಅಂತ ನಾವು ಕರಿಬಹುದು. ಇನ್ನೆರಡನೇದ್ದು ಬಾಹ್ಯ ಶಿಸ್ತು ಅಂತ ಹೇಳ್ತೀವಿ, ಅಥವಾ ನಿಯಮಬದ್ಧ ಶಿಸ್ತು ಅಂತ ಹೇಳ್ತೀವಿ, ಅಥವಾ ಬೇರೆಯವರ ಅಧೀನಕ್ಕೆ ಒಳಪಟ್ಟ ಶಿಸ್ತು ಅಂತ ಕರಿತೀವಿ. ಬೇರೆಯವರ ಅಧೀನಕ್ಕೆ ಒಳಪಟ್ಟು ಅಥವಾ ಬೇರೆಯವರ ಅಧೀನಕ್ಕೆ ಮತ್ತೊಬ್ಬರಿಂದ ವಿಧಿಸಲ್ಪಟ್ಟಿರುವಂತಹ ಶಿಸ್ತನ್ನು ಬಾಹ್ಯ ವಿಧಿತ ನಿಯಮಬದ್ಧತೆ ಅಂತ ಕರಿತೀವಿ. ಬಾಹ್ಯ ವಿಧಿತ ನಿಯಮಬದ್ಧತೆ ಅಂತ ಕರಿಬೋದು. ಸಾಮಾನ್ಯವಾಗಿ ಬೋಧಕರು, ಪೋಷಕರು, ಹಿರಿಯರು ಹಾಗೂ ಸಹಪಾಠಿಗಳ ಒತ್ತಾಯದ ಮೇರೆಗೆ ತನಗೆ ಇಷ್ಟವಿರಲಿ ಇಲ್ಲದೇ ಇರಲಿ ನಿಯಮಗಳನ್ನು ಅಥವಾ ನಿಯಮಗಳಿಗೆ ಅನುಗುಣವಾಗಿ ಕೆಲವರ ಬಲಾತ್ಕಾರದಿಂದಾಗಿ ಪುರಸ್ಕಾರ ಇಲ್ಲವೇ ಶಕ್ತಿಯಿಂದಾಗಿ ಶಿಸ್ತು ಮೂಡಿಬರ್ತದೆ. ಶಾಲೆಗಳಲ್ಲಿ ಶಿಸ್ತು ಇದು ಪರಿಣಾಮಕಾರಿ ಕಲಿಕೆಗೆ ಅನುವು ಮಾಡಿಕೊಡುವ ವ್ಯವಸ್ಥಿತ ಪರಿಸ್ಥಿತಿಯನ್ನು ಹೇಗೆ ಉಂಟು ಮಾಡಬೇಕೆಂಬುದರ ಬಗ್ಗೆ ತಿಳಿಸಿಕೊಡ್ತದೆ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಎರಡನೇದ್ದು, ಮಕ್ಕಳಲ್ಲಿ ಶಿಸ್ತನ್ನು ಬೆಳೆಸಲು ಪಠ್ಯಕ್ರಮದ ಮೂಲಕ ಶಿಕ್ಷಕರು ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನ ಪಡ್ತಾರೆ. ಆಮೇಲೆ ಮೂರನೇದು, ಪ್ರತಿಯೊಬ್ಬ ವಿದ್ಯಾರ್ಥಿಯ ಪಠ್ಯಕ್ರಮದ ಶಾಲಾ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಶಿಸ್ತಿನಿಂದ ಇಲ್ಲಿ ಕೆಲಸ ನಿರ್ವಹಿಸಲು ಸಹಾಯ ಆಗ್ತದೆ. ಪರಿಣಾಮಕಾರಿ ಶಿಸ್ತಿನಿಂದ ಶಾಲಾ ಮಕ್ಕಳಲ್ಲಿ ಕ್ರಮಬದ್ಧತೆ, ನಿಯಮಬದ್ಧತೆ, ಉತ್ತಮ ನಡವಳಿಕೆ ಬೆಳೆಸುವಲ್ಲಿ ಪಠ್ಯಕ್ರಮವು ಸಹಕಾರಿಯಾಗಿರ್ತದೆ. ಪಠ್ಯಕ್ರಮ ಬೋಧನೆಯಿಂದ ಅಪೇಕ್ಷಿತ ಸಾಮಾಜಿಕ ರೂಢಿಗಳನ್ನು ಬೆಳೆಸಲು ಶಿಸ್ತು ಒಂದು ಮಾಧ್ಯಮವಾಗಿ ನಾವು ಬಳಸ್ತೀವಿ. ಪಠ್ಯಕ್ರಮದ ಮೂಲಕ ಮಕ್ಕಳಲ್ಲಿ ಶಿಸ್ತನ್ನು ಒಂದು ಮೌಲ್ಯವನ್ನಾಗಿ ರೂಢಿಸಲಾಗ್ತದೆ. ಪಠ್ಯಕ್ರಮದ ಮೂಲಕ ಪ್ರತಿ ಮಗು ಸ್ವಯಂ ನಿಯಂತ್ರಿತ, ಜವಾಬ್ದಾರಿಯುತ ವ್ಯಕ್ತಿಯಾಗಿ ಸತ್ವಶಾಲಿ ಕುಟುಂಬದ ಸದಸ್ಯನಾಗಿ ಬಾಳಲು ಸಹಾಯಕಾರಿಯಾಗಿರ್ತದೆ. ಆಮೇಲೆ ಪಠ್ಯಕ್ರಮವು ಮಗುವಿನಲ್ಲಿ ಉತ್ತಮ ಪ್ರಜ್ಞೆಯನ್ನು ಬೆಳೆಸಲು ಮತ್ತು ಶಿಸ್ತನ್ನು ರೂಢಿಸಿಕೊಳ್ಳಲು ಪ್ರಮುಖವಾಗಿರುವಂಥ ಪಾತ್ರವನ್ನು ಇದು ವಹಿಸ್ತದೆ. ಶಾಲಾ ತರಗತಿ ಶಿಸ್ತು ರೂಪಿತವಾದಾಗ ಉತ್ತಮ ಪಠ್ಯಕ್ರಮವನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆ ತರಲು ಇದು ಸಹಾಯ ಮಾಡ್ತದೆ. ಆಮೇಲೆ ಶಿಸ್ತು ಎಂಬುದು ತರಗತಿಯ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳಿಬ್ಬರಲ್ಲಿಯೂ ಮೂಡಿ ಬಂದಾಗ ಪಠ್ಯಕ್ರಮದ ಗುರಿ ಉದ್ದೇಶಗಳು ಈಡೇರಿಸಲು ಸಹಾಯಕಾರಿ ಆಗ್ತದೆ. ತರಗತಿಗಳಲ್ಲಿ ಶಿಸ್ತನ್ನು ಒತ್ತಾಯಪೂರ್ವಕವಾಗಿ ವಿಧಿಸುವಂಥದ್ದಲ್ಲ, ಪರಿಣಾಮಕಾರಿಯಾಗಿ ಪಠ್ಯಕ್ರಮದ ಮೂಲಕ ಸೂಕ್ತ ಉದಾಹರಣೆಗಳನ್ನು ನೀಡುವುದರ ಮೂಲಕ ಬೆಳೆಸಬೇಕು. ಆಮೇಲೆ ಕೊನೆಯದಾಗಿ ಪಠ್ಯಕ್ರಮದ ಮೂಲಕ ಇಲ್ಲಿ ವಿದ್ಯಾರ್ಥಿಗಳಿಗೆ ಶಿಸ್ತಿನ ಮಹತ್ವವನ್ನು ಅರಿತು ಸ್ವಯಂ ಪ್ರೇರಿತವಾಗಿ ತಾವೇ ಶಿಸ್ತನ್ನು ಬೆಳೆಸಿಕೊಳ್ತಾರೆ. ಹೀಗೆ ಪಠ್ಯಕ್ರಮದ ಮೂಲಕ ಶಿಸ್ತನ್ನು ಬೆಳೆಸಲು ಶಿಸ್ತಿನಿಂದ ಪರಿಣಾಮಕಾರಿಯಾಗಿ ಪಠ್ಯಕ್ರಮವನ್ನು ಅನುಷ್ಠಾನಕ್ಕೆ ತರಲು ಪ್ರಮುಖ ಪಾತ್ರ ಇಲ್ಲಿ ವಹಿಸ್ತದೆ. ಕಾರಣ ಶಿಕ್ಷಣದಲ್ಲಿ ಪಠ್ಯಕ್ರಮ ಮತ್ತು ಶಿಸ್ತು ಎಂಬ ಪರಿಕಲ್ಪನೆಗಳು ಅತಿ ಅವಶ್ಯಕವಾಗಿರ್ತವೆ. ಇವು ಒಂದನ್ನು ಬಿಟ್ಟು ಒಂದು ಇರೋದಿಲ್ಲ ಅಂತರ್ಥ. ಇಲ್ಲಿಗೆ 2ನೇ ಸೆಮಿಸ್ಟರ್ನ 3ನೇ ಅಧ್ಯಾಯ ಮುಕ್ತಾಯ ಆಗ್ತದೆ. ಮುಂದಿನ 4ನೇ ಅಧ್ಯಾಯವನ್ನು ಆಮೇಲೆ ನೋಡೋಣ.